ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹರಿದ್ವಾರದಿಂದ ಬ್ಯಾಟರಾಯನಪುರಕ್ಕೆ ಗಂಗೆಯನ್ನು ಕರೆತಂದು ಮನೆ ಮನೆಗೂ ಗಂಗೆ ಎಂಬತಕ್ಕಂತಹ ನಾಣ್ಣುಡಿಯಲ್ಲೇ ಬಹಳ ವಿಶೇಷವಾದಂಥ ರೀತಿ ಆಚರಣೆ ಮಾಡ್ತಿದ್ದಾರೆ ನನ್ನ ಆತ್ಮೀಯರಾದಂಥ ರವಿರವರು. ಈ ಹಿಂದುತ್ವ ಅಂತಕ್ಕಂಥದ್ದು ಇಲ್ಲಲ್ದಿರ ಇನ್ನೆಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿಯ ವಿವಾಹವನ್ನ ನೋಡುವಂತ ಸೌಭಾಗ್ಯವತ್ತಿನ ದಿವಸ ಈ ಸೃಷ್ಟಿನಲ್ಲಿ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಹರ ಮಹಾದೇವ, ಹರ ಹರ ಮಹಾದೇವ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡಿದ್ರಿ. ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಶಿವರಾತ್ರಿ ಹಬ್ಬ ಆಯಿತು. ಹಾಗಾಗಿ ಆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವರಾತ್ರಿಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿವಿಧ ಶಿವನ ದೇವಾಲಯಗಳಿಗೆ ಭೇಟಿ ನೀಡಿದರು ಮತ್ತು ವಿಶೇಷವಾದಂತಹ ಪೂಜಾರಾಧನೆಯನ್ನು, ಸೇವೆಯನ್ನು ಸಲ್ಲಿಸಿದರು. ಆ ಕಾರ್ಯಕ್ರಮಗಳ ದೃಶ್ಯಗಳನ್ನೆಲ್ಲ ನೀವು ಇದೇ ಬರುವ ಶನಿವಾರ ತಪ್ಪದೇ ವೀಕ್ಷಿಸಬಹುದು. ಅದರಲ್ಲೂ ಪ್ರತಿ ವರ್ಷದಂತೆ ಮಾಜಿ ಮುಜರಾಯಿ ಸಚಿವರಾಗಿದ್ದಂತಹ ಕೃಷ್ಣಯ್ಯ ಶೆಟ್ಟಿ ಅವರ ನೇತೃತ್ವದಲ್ಲಿ ಗಂಗಾಜಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ವರ್ಷ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಗಂಗಾಜಲ ವಿತರಣಾ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಶನಿವಾರ ತಪ್ಪದೆ ವೀಕ್ಷಿಸಿ. ಮತ್ತು ಇದೇ ಸಂದರ್ಭದಲ್ಲಿ ಹರಿದ್ವಾರದಿಂದ ತಂದಂತಹ ಗಂಗಾಜಲವನ್ನು ಬ್ಯಾಟರಾಯನಪುರ ಎ ರವಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ವಿತರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ವಿದ್ಯಾರಣ್ಯಪುರದಲ್ಲಿ ನಡೆದಂತಹ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲೂ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪಾಲ್ಗೊಂಡಿದ್ದರು. ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಶಿವನಿಗೆ ಸಲ್ಲಿಸಲಾದಂತಹ ವಿಶೇಷ ಅಭಿಷೇಕ, ಪೂಜಾರಾಧನೆ ಹೇಗಿತ್ತು ಅನ್ನೋದನ್ನು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಭಾನುವಾರ 5ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕೆ ಆಗಮಿಸ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವಂತಹ ನೆಲಮಂಗಲ ತಾಲೂಕು ಡಾಬಸ್ಪೇಟೆ
ಹೆಗ್ಗುಂದ ಅಂಚೆ, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ವತಿಯಿಂದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ ಮತ್ತು ಜಾನಪದೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಆಗಲೇ 26ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ, 5ನೇ ತಾರೀಕಿನವರೆಗೆ ನಡೆಯುತ್ತೆ. ಅಂದರೆ 5ನೇ ತಾರೀಕು ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು ಆಗಮಿಸ್ತಾ ಇರುವಂಥದ್ದು. ಮತ್ತೊಮ್ಮೆ ತಿಳಿಸ್ತೀನಿ, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ವತಿಯಿಂದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ಜಾನಪದೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದೇ ಬರುವ ಭಾನುವಾರ ಅಂದರೆ 5ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಹೆಗ್ಗುಂದ ಅಂಚೆ, ಡಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ, ಹೆಗ್ಗುಂದ ಅಂಚೆ, ಡಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಕಾರ್ಯಕ್ರಮ ನಡೀತಾ ಇರೋದು ಇದೇ ಬರುವ ಭಾನುವಾರ ಅಂದರೆ 5ನೇ ತಾರೀಕು. ಖಂಡಿತವಾಗಿಯೂ ಭಾಗವಹಿಸ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जगत गुरु आदि शंकराचार्य महाराज की जय. शंकर मध्व रामानुजाचार्य महाराज की जय. जय गुरु अवधूत परंपरा श्री महा दत्तात्रेय महाराज की जय. ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಗುರುಗಳ ಅನುಗ್ರಹ ಆಗಲಿ. ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಯಶಸ್ಸನ್ನು ದಯಪಾಲಿಸಲಿ. ಗುರು ಎಂಬತಕ್ಕಂಥ ಪದದಲ್ಲಿರ್ತಕ್ಕಂಥ ಅರ್ಥವೇ ಹಾಗೆ. ಒಮ್ಮೆ ಭಗವಂತನಾದರೂ ಕೋಪಗೊಳ್ಳುತ್ತಾನೇನೋ, ಭಗವಂತ ಕೋಪಗೊಂಡು ಹತ್ತಿರ ಬರೆದಿದ್ದರೆ ಪುನಃ ಭಗವಂತನನ್ನು ಒಲಿಸ್ಕೊಳ್ಳುವಂತಹ ಮಾರ್ಗವನ್ನು ಸೂಚನೆ ಮಾಡತಕ್ಕಂಥದ್ದು ಗುರು. ಅಲ್ಲಿಗೆ ಗುರುವಿನ ಪಾತ್ರ ಎಂಥದ್ದು ಎಂಬತಕ್ಕಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಗುರುಗಳಿಗೆ ಸದಾಕಾಲ ನಮ್ರತೆಯ ಬದುಕಲ್ಲಿ ತಾವಿರಬೇಕು. ಗುರು ಅಂದರೆ ಜೀವನದ ಒಂದು ಹೊಸ ಬೆಳಕನ್ನು ತೋರಿಸ್ತಕ್ಕಂಥದ್ದು. ತಾವೆಷ್ಟೇ ಜ್ಞಾನವಂತರಾಗಿರ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ನಿಮ್ಮ ಜ್ಞಾನ ನಿಮ್ಮ ಬುದ್ಧಿ ಅದಕ್ಕೆ ಮೆರುಗನ್ನು ಕೊಡ್ತಕ್ಕಂಥದ್ದು. ನಿಮ್ಮಲ್ಲಿ ಒಂದು ಚಿನ್ನದ ಗಟ್ಟಿ ಇದ್ದರೆ ಆ ಗಟ್ಟಿ ಯಾವತ್ತಿಗೂ ಅದು ಬೆಲೆ ಅಲ್ಲ. ಚಿನ್ನದ ಗಟ್ಟಿಯನ್ನು ಒಂದು ಒಡವೆ ಮಾಡಿದ್ರೆ ಅಥವಾ ಒಂದು ವಿಗ್ರಹ ಮಾಡಿದ್ರೆ ಅಥವಾ ಅದಕ್ಕೊಂದು ರೂಪರವೇಶ ತಿದ್ದಿದ್ರೆ ಆಗ ಅದಕ್ಕೊಂದಷ್ಟು ತೂಕ ಬರುತ್ತೆ. ಆದರೆ ಅದನ್ನು ಮಾಡುವಂತಹ ಕಾಯಕ ಗುರುವಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ನಿಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಕಾಡ್ಗಲ್ಲಿನಂತಹ ಒಂದು ಕಲ್ಲನ್ನು ಸುಂದರವಾದ ವಿಗ್ರಹವನ್ನಾಗಿ ಮಾಡಿ ಸಮಾಜಕ್ಕೆ ತೋರಿಸುವಂಥ ಕಾಯಕವನ್ನು ಗುರು ಮಾತ್ರನೇ ಮಾಡಬಲ್ಲ. ಅದಕ್ಕೆ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಈ ಮಾಸದಲ್ಲಿ ನಡೀತಿರ್ತಕ್ಕಂಥ ಅನುಷ್ಠಾನಗಳು, ಮಾಸದ ಅಧಿದೇವತೆ ಜೊತೆಗೆ ಮಾಸದಲ್ಲಿರ್ತಕ್ಕಂಥ ಪ್ರತಿಯೊಂದು ದಿನದ ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಸಹಿತ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿತ್ಯ ನಿರಂತರ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಬೇಕು, ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಹಾಗೆ ಭಗವಂತನ ಭಗವತಿಯ ಕೃಪಾಕಟಾಕ್ಷಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು. ಈ ಶುಭ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಪಡಿತಕ್ಕಂಥ ಈ ಗುರುವಾರದ ಈ ಶುಭ ದಿನದಂದು ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ತಿಳಿದು ಪ್ರತಿಯೊಬ್ಬರ ಜೀವನ ಉನ್ನತವಾದಂಥ ಸ್ಥಿತಿಯಲ್ಲಿರಲಿ ಅಂತ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯಿಂದ ಗುರುಜಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶಂಕರಾಯ ನಮಃ. ಶೂಲಪಾಣಿನೇ ನಮಃ. ಖಡ್ಗಾಂಗರಾಯ ನಮಃ. ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಓಂ ಬಿಲ್ವಪ್ರಿಯಾಯ ನಮಃ. ಮಹೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣೆ ಶಿಶು ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 2/3/2023 2/3/2023. ನೋಡಿ, ಕೆಲವು ಸಂಖ್ಯೆಗಳು ಎಷ್ಟು ಆನಂದವಾಗಿರುತ್ತೆ, ಹೇಳಲಿಕ್ಕೂ ಚೆಂದ ಕೇಳಲಿಕ್ಕೂ ಚೆಂದ. ಇಲ್ಲಿ 2 ಮಧ್ಯಲ್ಲೊಂದು ಚುಕ್ಕೆ ಇದ್ದು ಪಕ್ಕದಲ್ಲಿ 3 ಇದೆ. ಅಂದರೆ 2/3 2ನೇ ತಾರೀಕು 3ನೇ ತಿಂಗಳು. ಇದಾದ ಪಕ್ಕದಲ್ಲಿ ಇನ್ನೊಂದು 2 ಬಂದಾಯಿತು. ಅದಾದ ನಂತರ ಪುನಃ 23 ಅಲ್ಲಿ 2 ಸೇರಿ ಹೇಳುವಂಥದ್ದು. ಹಾಗಾಗಿ 2/3/2023 ಗುರುವಾರ, ದಶಮಿ, ಆರಿದ್ರ ನಕ್ಷತ್ರ. ಇವತ್ತು ಸಾಕಷ್ಟು ಶುಭ ಕಾರ್ಯಗಳಿದೆ. ವಿವಾಹ, ಮುಂಜಿ, ಉಪನಯನ, ಗೃಹ ಪ್ರವೇಶ, ಹಾಗೆ ಮದುವೆ, ಮುಂಜಿ, ನಾಮಕರಣ ಇವೆಲ್ಲವೂ ಸಹಿತ ಬಹಳ ಇರತಕ್ಕಂಥದ್ದು. ಮುಹೂರ್ತ ಚೆನ್ನಾಗಿದೆ, ಒಳ್ಳೆ ಫಲಾಫಲಗಳಿದೆ. ಹಾಗೆ ಅಂದುಕೊಂಡದ್ದನ್ನು ಕಾರ್ಯ ಸಿದ್ಧಿಪಡಿಸ್ಕೊಳ್ಳುವಂತಹ ಸಿದ್ಧಿ ಯೋಗ ಫಲ ಇದೆ. ಹಾಗೆ ಇಷ್ಟೆಲ್ಲ ಇರತಕ್ಕಂತಹ ಈ ಶುಭ ದಿನ ತಾವೇನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತಿನ ದಿನ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ಮನುಷ್ಯನ ಆಗುಹೋಗುಗಳು, ಬೇಕು ಬೇಡ ಎಲ್ಲದರ ಬಗ್ಗೆನೂ ಒಂದಷ್ಟು ಚಿಂತನೆ ಇರುತ್ತೆ. ಒಂದಷ್ಟು ಜನ ಗುರುವಾರ ಬಂತು ಅಂದರೆ ಏನಾದರೂ ಒಂದು ಹೊಸತನವನ್ನು ಮಾಡಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು ಅಂಥೇಳಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಹಾಗೂ ಗುರು ದತ್ತ ಮಹಾರಾಜರ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬರ್ತೀರಿ. ಒಂದಷ್ಟು ಜನ ಈ ಗುರುವಾರ ಬಂತು ಅಂದರೆ ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಗುರುವಾರದ ದಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಚೆನ್ನಾಗಿದೆ ಅಂದರೆ ಇವತ್ತಿನ ದಿವಸ ಏನಾದರೂ ಒಂದು ಪ್ರಾರಂಭ ಮಾಡಲೇಬೇಕು ಎಂಬತಕ್ಕಂಥ ಚಿಂತನೆಯಲ್ಲೂ ಇರ್ತೀರಿ. ಹಾಗೆ ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ತಾವು ಯಾರು ಏನು ಅಂದುಕೊಂಡಿದ್ದರೋ ನಿಮ್ಮೆಲ್ಲರ ಕೆಲಸಗಳಲ್ಲೂ ಯಶಸ್ಸಿರಲಿ ಎಂಬತಕ್ಕಂಥದ್ದು ನಾನು ಸಹಿತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನವಗ್ರಹ ಆರಾಧನೆ ಮಾಡ್ತಾ ಅದರಲ್ಲಿರ್ತಕ್ಕಂತಹ ರಾಶಿಫಲದಲ್ಲಿ ಬರ್ತಕ್ಕಂತಹ ಲೋಪದೋಷಗಳೇನಿದೆ, ಸಮಸ್ಯೆಗಳಿಗೊಂದು ಪರಿಹಾರ ಏನಿದೆ ಅವೆಲ್ಲವನ್ನು ಸಹಿತ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡಿಕೊಳ್ತೀರಿ, ಸಮಾಧಾನಕರ ಪರವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರವಾರ ಪ್ರಯಾಣ ಇರಲಿ, ವ್ಯವಹಾರಗಳಿರಲಿ, ಆಫೀಸು ಕಚೇರಿಗೆ ಸಂಬಂಧಪಟ್ಟದ್ದಿರಲಿ ಅಥವಾ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇರಲಿ, ಏನೇನು ಅಂದುಕೊಂಡ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದ ಬದುಕನ್ನು ಕಾಣುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಕಡಲೆಬೇಳೆ. ಅಕ್ಕಿ ಮತ್ತು ಕಡಲೆಬೇಳೆ, ಅಕ್ಕಿ ಅಂದರೆ ಚಂದ್ರ, ಕಡಲೆ ಅಂದರೆ ಗುರು, ಎರಡೂ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು 1 ಚಿಟಿಕೆಯಷ್ಟು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದರಿಂದ ಯಾವ ದೋಷಗಳಿದ್ರೂ, ಎಂತಹ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ಬೋದು. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಕ್ರಮಗಳಲ್ಲಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ಏನು ಎಂಬತಕ್ಕಂಥದ್ದನ್ನು ಗುರು ಹಿರಿಯರಿಂದ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ, ಅನುಭವಸ್ಥರ ಮಾತನ್ನು ಕೇಳಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದಕ್ಕೆ ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲೇ ಒಂದು ಅಭಿವೃದ್ಧಿಯನ್ನು ಕಾಣಬಹುದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿ ವ್ಯವಹಾರಗಳನ್ನು ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಇದಿಟ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ನಿಂತಿರ್ತಕ್ಕಂಥ ಒಂದಷ್ಟು ಕೆಲಸಗಳಿಗೆ ಚಾಲನೆ ಕೊಡಬಹುದು, ಇವತ್ತಿನ ದಿವಸ ಕೆಲಸ ಪ್ರಾರಂಭಿಸ್ಬೋದು. ಗುರುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ವೃಷಭ ರಾಶಿಯವರಿಗೆ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ವಿಚಾರವಾಗೂ ಯಾರೊಂದಿಗೂ ತಲೆಬಗ್ಗಿಸಿ ನಿಲ್ಲಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಶುಕ್ರ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಇದೆಲ್ಲದರಲ್ಲೂ ಸಹಿತ ಸಾಕಷ್ಟು ಲಾಭವೇ ಇದೆ. ಲಾಭ ಇರತಕ್ಕಂಥ ಈ ಶುಭ ದಿನ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಕ್ರಮಬದ್ಧವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚು ಅರ್ಥಗರ್ಭಿತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಕುಟುಂಬದ ಹಿರಿಯರ ಮಾರ್ಗದರ್ಶನ ನಿಮಗೂ ಸಹಿತ ಖಂಡಿತ ಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾವುದೇ ಕಾಯಕ ಮಾಡಲು ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಇರಲಿ. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮಪಟ್ಟು ಓದಲೇಬೇಕು. ಯಾಕೆಂದರೆ ವಿದ್ಯಾರ್ಥಿಗಳ ಮನಸ್ಸು ತುಂಬ ಚಂಚಲ ಆಗ್ತಾ ಇದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರದ್ದು. ಹಾಗಾಗಿ ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಬೇಡದ ವಿಚಾರಗಳ ಕಡೆ ನಿಮ್ಮ ಆಸಕ್ತಿ ಜಾಸ್ತಿ ಹೋಗ್ತಾ ಇದೆ. ವಿದ್ಯಾಭ್ಯಾಸದ ಕಡೆ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಅದು ಇವತ್ತಿನ ದಿವಸ ಅಂತೂ ಸಾಕಷ್ಟು ಮುಂದೆ ನಡೆಯುತ್ತೆ. ಅದಾಗಬಾರ್ದು. ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸುವಂಥದ್ದು ಬಹಳ ಉತ್ತಮ. ಹಾಗೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸ್ವಲ್ಪ ಸೊಂಟ ನೋವು ಅಥವಾ ಬೆನ್ನೋವು ಸಹಿತ ಕಾಣಿಸ್ಕೊಳ್ಬೋದು ವೃಷಭ ರಾಶಿಯವರಿಗೆ. ಆರೋಗ್ಯದ ಬಗ್ಗೆಯೂ ಅಷ್ಟೇ ಕಾಳಜಿ ಇರಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಎಲ್ಲೋ ಒಂದು ಕಡೆ ಏನೋ ವ್ಯತ್ಯಾಸ ಆಗ್ತಾ ಇದೆಯೇನೋ, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಿದೆಯೇನೋ, ಆರೋಗ್ಯದ ಕಡೆನೂ ಒಂದಷ್ಟು ಗಮನ ಹರಿಸಬೇಕಾಗಿದೆಯೇನೋ, ಅಥವಾ ಯಾರಾದರೂ ನಿಂದಕರು ಏನಾದರೂ ಒಂದು ಮಾತಾಡ್ತಾರೇನೋ, ನಾನು ಯಾರನ್ನು ನಂಬಿದ್ರು ಯಾರಾದರೂ ಏನಾದರೂ ತೊಂದರೆ ಕೊಡ್ತಾರೇನೋ, ಈ ತರಹ ಎಲ್ಲ ಚಿಂತನೆಗಳಿದೆ. ಸೊ ಈ ಚಿಂತನೆಗಳಿರೋದ್ರಿಂದ ಇದನ್ನು ದೂರ ಮಾಡಿಕೊಂಡು ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವಂಥ ಒಂದಷ್ಟು ಮಾರ್ಗಸೂಚಿಯನ್ನು ತಾವು ಅನುಸರಿಸ್ತಕ್ಕಂಥದ್ದು. ಯಾವಾಗೂ ಯಾವುದೇ ಕ್ಷಣದಲ್ಲಾದರೂ ನನಗೆ ಗೊತ್ತಿರುವಂಥದ್ದೇ ಸರಿ, ನಾನು ಹೋಗೋ ದಾರಿನೇ ಸರಿ, ಅಥವಾ ನಾನು ಮಾಡಿದ್ದೇ ಸರಿ ಅಂದರೆ ಆಗೋದಿಲ್ಲ. ಕೆಲವು ಸರ್ತಿ ಏನಾಗುತ್ತೆ, ಕೆಲವು ನಮಗೆ ಅರಿವಿಲ್ಲದರ ಆಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸಬೇಕಾದ್ದು ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನೀವು ವಿರಾಳವಾದಂಥ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದು ಸಹಿತ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಂದಗತಿಯಲ್ಲಿ ಸಾಗೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡ್ಡಿ ಆತಂಕ ಆಗ್ಬೋದೇನೋ, ಏನಾದರೂ ಅಸಮಾಧಾನ ಆಗ್ಬೋದೇನೋ ಎಂಬತಕ್ಕಂತಹ ಭಯಭೀತರಾಗಿರ್ತೀರಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಾವು ಮಾಡುವ ಕೆಲಸದಲ್ಲಿ ಎಲ್ಲಾದರೂ ಸಹಿತ ಅಭಿವೃದ್ಧಿ ಕಾಣಬೇಕು ಅಂದರೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಮೊದಲು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಏನೂ ತಪ್ಪಿಲ್ಲ. ಎಷ್ಟೋ ಜನ ತಂದೆ ತಾಯಿ ಕಾಲು ನಮಸ್ಕಾರ ಮಾಡಿ ಅಂದ ತಕ್ಷಣ ಸ್ವಲ್ಪ ಮೂಗು ಮುರಿತೀರಿ. ಕೆಲಸಕ್ಕೆ ಬಾರದವರಿಗೆ ಹೊರಗಡೆ ಇರ್ತಕ್ಕಂಥವ್ರು ಯಾರೋ ಏನೋ ಒಂದು ಇನ್ಯಾರೋ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಪಟ್ಟಂತೂ ಕಾಲಿಗೆ ನಮಸ್ಕಾರ ಮಾಡೋದು, ಅದಕ್ಕೆ ವಿಧಿನೇ ಇಲ್ಲ, ಅದು ಅರ್ಥವೂ ಅಲ್ಲ. ಜೊತೆಗೆ ಇನ್ನೊಬ್ಬರು ಮಾಡ್ತಾರೆ ಅಂತ ನೀವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮಲ್ಲಿರಬೇಕು ನಮ್ರತೆ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿ ಕಾಲು ನಮಸ್ಕಾರ ಮಾಡೋದ್ರಲ್ಲಿ ನಿಮಗೊಂಥರ ಅವಮಾನ, ಅಸಮಾಧಾನ. ಅದೇ ಬೀದಿಯಲ್ಲಿರ್ತಕ್ಕಂಥವ್ರು ಅಥವಾ ಯಾರೋ ಒಬ್ಬರು ಒಂದು ದಿವಸದ ಮಟ್ಟಿಗೆ 2 ಇಡ್ಲಿ ಕೊಡಿಸೋವಂಥವ್ರಿಗೆ ಅವರು ಕಾಲಿಗೆ ನಮಸ್ಕಾರ ಮಾಡುವಂಥ ಜನ ಸಾಕಷ್ಟು ಜನ ಇದ್ದೀರಿ. ಈ ಸಂಸ್ಕೃತಿಯನ್ನು ಬಿಡಬೇಕು. ಮೊದಲು ತಂದೆ ತಾಯಿನೇ ಮೊದಲು ದೊಡ್ಡವರು, ಅವ್ರಿಗೆ ನಾವು ಗೌರವಿಸಬೇಕು. ತಂದೆ ತಾಯಿ ಗುರುಗಳು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ನಮ್ಮನ್ನು ಪ್ರಧಾನವಾಗಿ ಕಾಪಾಡ್ತಕ್ಕಂಥದ್ದು. ಜನ್ಮ ಕೊಟ್ಟವರು, ನಿಮ್ಮನ್ನು ನಡೆಸಿದವರು, ಬೆಳೆಸಿದವರು. ಇದರ ಮಧ್ಯದಲ್ಲಿ ನಿಮ್ಮ ವಿದ್ಯಾದಾನ ಮಾಡತಕ್ಕಂಥ ನಿಮ್ಮ ಗುರುಗಳು. ಯಾವುದೇ ಕಾರಣಕ್ಕೂ ಗುರುಗಳನ್ನು ನಿಂದಿಸಬೇಡಿ. ಗುರುಗಳನ್ನು ದೂಷಣೆ ಮಾಡತಕ್ಕಂಥದ್ದು, ಗುರುಗಳ ಬಗ್ಗೆ ಅವಹೇಳನವಾಗಿ ನಡೆಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು. ಹಾಗೆ ನಿಮಗೆ ಪಾಠ ಪ್ರವಚನ ಮಾಡಿರ್ತಕ್ಕಂತಹ ಅಥವಾ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಕೊಟ್ಟಿರ್ತಕ್ಕಂಥ ಗುರುಗಳನ್ನು ಅವ್ರು ಏನಾದರೂ ಸಂಕಷ್ಟದಲ್ಲಿದ್ದಾರೆ ಅಂದಾಗ ಕೈ ಹಿಡಿದು ನಡೆಸುವಂಥದ್ದು, ನಿಮ್ಮ ಕೈಲಾದ ಸಹಾಯ ಮಾಡುವಂಥದ್ದು ಖಂಡಿತ ತಪ್ಪಲ್ಲ. ಗುರು ಎಂಬತಕ್ಕಂತಹ ಪದಕ್ಕೆ ಅಂತಹ ಒಂದು ಅರ್ಥ ಇದೆ. ಹಾಗೆ ಕರ್ಕಾಟಕ ರಾಶಿಯವರು ಈ ಒಂದು ತೀರ್ಮಾನಗಳಲ್ಲಿದ್ದರೆ ಬಹಳ ಉತ್ತಮ. ಕರ್ಕಾಟಕ ರಾಶಿಯವ್ರಿಗಂತೂ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ರಿಂದ 4 ಗಂಟೆ 15 ನಿಮಿಷ, 3 ರಿಂದ 4:15 ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವ ಕಾಲ ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಮಾತಿನಂತೆ ನಡಿಬೇಕಾದಿಲ್ಲ. ನಿಮ್ಮ ಮಾತಿನಂತೆ ನಿಮ್ಮ ಆತ್ಮ ಒಪ್ಪುವಂಥ ರೀತಿ, ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ ನೀವು ಹೆಜ್ಜೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ ಈ ಶುಭ ದಿನ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೂತನವಾದಂತಹ ವಸ್ತ್ರಧಾರಣೆ, ನೂತನವಾದಂತಹ ಅಲಂಕಾರ ಅಥವಾ ನೂತನವಾದಂತಹ ವಾಸ್ತುಗೃಹಕ್ಕೆ ಹೊರಡತಕ್ಕಂಥದ್ದು, ಯಾವುದಾದ್ರೂ ಒಂದು ಶುಭ ಕಾರ್ಯಗಳಿಗೆ ಹೊರಡತಕ್ಕಂಥದ್ದು, ಶುಭ ಸಮಾರಂಭಗಳಿಗೆ ಹೊರಟು ಅಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು ಮತ್ತು ನಿಮಗೆ ಸಿಗುವಂಥ ಸ್ಥಾನಮಾನಕ್ಕೆ ಮತ್ತಷ್ಟು ಮೆರುಗನ್ನು ತುಂಬಿಕೊಳ್ಳತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅಭಿವೃದ್ಧಿಯನ್ನೇ ಕಾಣಬೇಕು ಅಂತ ಚಿಂತನೆ ಮಾಡ್ತೀರಿ, ಅದರಂತೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾದರೂ, ಯಾವುದೇ ಕೆಲಸಗಳಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನು ಮತ್ತೊಬ್ಬರ ಬಳಿ ಹಂಚ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾರೊಬ್ಬರೊಂದಿಗೆ ಏನು ವಿಚಾರ ಹಂಚ್ಕೊಳ್ಳದಿದ್ದರೂ ಕೆಲಸ ಆಗುವವರೆಗೂ ಸ್ವಲ್ಪ ಮೌನದಿಂದಿದ್ದು ಕೆಲಸನ ಮುಗಿಸುವಂಥದ್ದು ಬಹಳ ಉತ್ತಮ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹಸಿದು ಬರ್ತಕ್ಕಂಥ ವ್ಯಕ್ತಿಗಳಿಗೋ, ಪ್ರಾಣಿ ಪಕ್ಷಿಗಳಿಗೋ, ದನಕರಗಳಿಗೋ ಅಥವಾ ಜಲಚರಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸಿದ್ರೆ ನಿಮ್ಮ ಕಾಯಕ ಮತ್ತಷ್ಟು ಅಭಿವೃದ್ಧಿಯತ್ತ ನಡೀಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗುತ್ತೆ. ಮನಸ್ಸು ಚಂಚಲತೆಯಿಂದಿರುತ್ತೆ. ಮನಸ್ಸಲ್ಲಿ ಒಂದಷ್ಟು ದುಃಖದ ಸನ್ನಿವೇಶ ಆಗುತ್ತೆ. ಒಳಗಿರುವಂತಹ ನೋವನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿರ್ತೀರಿ. ಯಾವುದೋ ಒಂದಷ್ಟು ವಿಚಾರಗಳು ನಿಮಗೆ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿನೂ ಎದುರಾಗ್ಬೋದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಇವತ್ತು ಅದೃಷ್ಟ ಚೆನ್ನಾಗಿದೆ. ಇವತ್ತು ಬಂದೊದಗುವಂತಹ ದೊಡ್ಡ ಗಂಡಾಂತರವನ್ನು ತಪ್ಪಿಸ್ಕೊಳ್ತೀರಿ ನೀವು. ಆಫೀಸುಗಳಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಗಾಡಿಯಲ್ಲಿ ಪ್ರಯಾಣ ಮಾಡುವಾಗಲಿ ಅಥವಾ ಯಾರೊಬ್ಬರೊಂದಿಗಾದರೂ ಏನಾದರೂ ಮಾತಾಡ್ತಾ ನಿಮ್ಮ ಮಾತಿನಲ್ಲೇ ಕೆಲವು ಸತಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಕೆಲವು ಸತಿ ಏನಾಗುತ್ತೆ, ಶತ್ರುಗಳು ಹೊರಗಿರಲ್ಲ, ನಮ್ಮೊಳಗೆ ಇರ್ತಾರೆ. ಅಂದರೆ ನಮ್ಮೊಳಗೆ ನಾವು ಆಡುವ ಮಾತೇ ನಮಗೆ ಶತ್ರುತ್ವ ಆಗಿಬಿಟ್ಟು ನಾವು ಎಲ್ಲೋ ಒಂದು ಕಡೆ ದಾರಿ ತಪ್ಪಿರ್ತೀವಿ. ಅಂತಹ ಪರಿಸ್ಥಿತಿ ಇವತ್ತು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಶ್ರೀಗಂಧ, ಅಪ್ಪಟ ಶ್ರೀಗಂಧವನ್ನು ತೆಗೆದುಕೊಳ್ಳಿ. ಶ್ರೀಗಂಧವನ್ನು ನಿಮ್ಮ ಹಣೆಗೆ ಒಂದು ಸ್ವಲ್ಪ ಹಚ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆ ದೇವರಿಗೆ ಒಂಚೂರು ಗಂಧವನ್ನು ಹಚ್ಕೊಂಡು ತದನಂತರ ಮನೆ ದೇವರ ಗಂಧ ಹಚ್ಚಬೇಕು. ಉಳಿದಿರ್ತಕ್ಕಂಥದ್ದು ನಿಮ್ಮ ಹಣೆಗೆ ಹಚ್ಕೊಳ್ಬೇಕು. ಈ ಪ್ರಕಾರವಾದಂತಹ ಮನಸ್ಸಿದ್ದಿರಲಿ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನು ತಗೊಳ್ಳಿ. ಒಂದು ಚಿಟಿಕೆ ಬೆಲ್ಲವನ್ನು ತೆಗೆದುಕೊಂಡು ಶುದ್ಧ ಜಲದಲ್ಲಿ ಹಾಕಿ ಆ ಬೆಲ್ಲದ ನೀರನ್ನು ಕಣ್ತುಂಬ ನೋಡ್ತಕ್ಕಂಥದ್ದು, ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಒಂದು ಕಡೆ ಇಡ್ತಕ್ಕಂಥದ್ದು. ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಆ ಸಮಯದಲ್ಲಿ ಅದೇ ಬೆಲ್ಲದ ನೀರನ್ನ ಮತ್ತೊಮ್ಮೆ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಬೆಳಗ್ಗೆ ನಡೆಸಿರಬೇಕು. ಪಶ್ಚಿಮಾಭಿಮುಖವಾಗಿ ನಿಂತು ಆ ಬೆಲ್ಲದ ನೀರನ್ನು ಮತ್ತೆ ಹಸಿರು ಗಿಡಗಳ ಮೇಲೆ ಚೆಲ್ಲಬೇಕು. ಬೆಳಗ್ಗೆ ಪೂರ್ವಾಭಿಮುಖವಾಗಿ ನಿಂತು ಬೆಲ್ಲದ ನೀರನ್ನು ನೋಡಿ, ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಆಗ ಪಶ್ಚಿಮಾಭಿಮುಖವಾಗಿ ನಿಂತು ಅದೇ ನೀರನ್ನ ಪುನಃ ನೋಡಿ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಇವತ್ತು ಬಂದೊದಗುವಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಂದಷ್ಟು ಸುಖ, ಸಂತೋಷ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜರು ಫೋಟೋ ಜೊತೆಗೆ ಸಾಯಿಬಾಬಾ ಮೂರ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಬಾಬಾರವರಂತೂ ಗುರುವಾರ ನಾವು ನೆನೆಸ್ಕೊಂಡ ತಕ್ಷಣ ಯಾರೋ ಒಬ್ಬರು ಗುರುವಾರ ಬಂತು ಅಂದರೆ ಒಂದು ಬಾಬಾ ವಿಗ್ರಹವನ್ನು ನಮಗೆ ಕಳಿಸ್ತಾ ಇರ್ತಾರೆ. ಹೌದು, ಇದೊಂದು ಸಂತೋಷ. ಒಟ್ಟು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರು ಬಾಬಾರವ್ರಿಗೂ ಒಂದು ತುಂಬ ಹತ್ತಿರದಲ್ಲಿ ಗುರುಗಳ ಆಶೀರ್ವಾದ ಮೇಲಿಂದ ಮೇಲೆ ನಮಗೆ ನಡೀತಾ ಇರುತ್ತೆ. ಕಾರಣ ಯಾವುದಾದ್ರು ಇರಲಿ, ಅವರ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಒಟ್ಟಾರೆ ಬಾಬಾರವರ ಪ್ರಸಾದ, ಬಾಬಾರವರ ವಿಗ್ರಹ, ಬಾಬಾರವರ ನೆನೆಸ್ಕೊಳ್ಳುವಂತಹದ್ದನ್ನು ಪ್ರತಿ ಗುರುವಾರ ನಡೆಯುತ್ತಲ್ಲ, ಅದೊಂದು ಸಂತೋಷವೇ ಸರಿ. ಹೇಳಮ್ಮ, ಈ ಮಗುದ ವಿಚಾರ. ಹೆಸರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ತಾಯಿ ಬರೆದಿರೋ ಪತ್ರ ಗುರುಜಿ ಇದು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ, ಶ್ರೀನಿವಾಸ್ ಶರ್ಮ ಅವರಿಗೂ ಮತ್ತು ಜಿ ವಾಹಿನಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಜೊತೆಗೆ ತಿಳಿಸಲೇಬೇಕು, ಯಾಕೆಂದರೆ ಜಿ ಕನ್ನಡ ಬರೀ ಆನಂದ್ ಗುರುಜಿಯವರಿಂದ ಮಾತ್ರ ಅಲ್ಲ. ಆನಂದ್ ಗುರುಜಿಯವರು, ಶ್ರೀನಿವಾಸ್ ಶರ್ಮಾ ಅವರಿಬ್ಬರಿಂದ ಜಿ ಕನ್ನಡ ಬೆಳಗಿನ ಕಾರ್ಯಕ್ರಮ ನಡೀಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಕಂಡು ಕಾಣದಂಥ ಕೈಗಳು ಸಾಕಷ್ಟು ಇದೆ. ಎಲ್ಲ ಕೈಗಳನ್ನೂ ನಾವು ಗುರುತಿಸಲೇಬೇಕು. ಕೆಲವರು ತೆರೆ ಮುಂದೆ ಇರ್ತಾರೆ, ಕೆಲವರು ತೆರೆ ಹಿಂದೆ ಇರ್ತಾರೆ. ಹಾಗಾಗಿ ನಿಮ್ಮ ಈ ಚಿಂತನೆ, ನೀವು ಜಿ ಕನ್ನಡನ ಮತ್ತು ಜಿ ಕನ್ನಡದ ಸಿಬ್ಬಂದಿಯನ್ನು ನೀವು ಗುರುತಿಸ್ಕೊಂಡ್ರೆ ಆನಂದ್ ಗುರುಜಿಯವರಿಗೆ ಬಹಳ ಆನಂದ, ಆನಂದ್ ಗುರುಜಿಯವರಿಗೆ ಸಮಾಧಾನ. ಆನಂದ್ ಗುರುಜಿಯವರು ನೆನೆಸಿದ್ರೂ ಬೇಡ, ಆನಂದ್ ಗುರುಜಿಯವ್ರ ಹಿಂದೆ ಕೈ ಇದೆಯಲ್ಲ ಕೆಲಸ, ಅವ್ರನ್ನ ಗುರುತಿಸ್ಬೇಕು. ಅದು ನನಗೆ ಬಹಳ ಸಂತೋಷ. ಹೇಳಮ್ಮ.
ನನಗೆ ಇಬ್ಬರು ಮಕ್ಕಳು ಗುರುಜಿ, ಒಂದು ಗಂಡು ಮಗು ಒಂದು ಹೆಣ್ಮಗು, ಇಬ್ಬರು ಚೆನ್ನಾಗೇ ಇದ್ದಾರೆ. ಆದರೆ ಈಗ 2 ತಿಂಗಳ ಹಿಂದೆ ವಿಪರೀತ ಜ್ವರ ಬಂದಿತ್ತು ನನ್ನ ಮಗನಿಗೆ. ಅವನಿಗೆ ಈಗ 1.5 ವರ್ಷ. ಹಾಸ್ಪಿಟಲ್ಗೆ ತೋರಿಸಿದಾಗ ಕಡಿಮೆ ಆಗಲಿಲ್ಲ. ಆದರೆ ಹೊರಗಡೆ ಕೇಳಿಸಿದಾಗ ಅವನಿಗೇನೋ ಕಂಟಕ ಇದೆ, ಮಾರ್ಚ್ ಒಳಗಡೆ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೂ ಏಪ್ರಿಲ್ 23ನೇ ತಾರೀಕು ಹೋಮ ಮಾಡಲೇಬೇಕು, ಇಲ್ಲಾಂದರೆ ದೊಡ್ಡ ಕಂಟಕನೇ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಮತ್ತು ಹೋಮಕ್ಕೆ ಸುಮಾರು ಖರ್ಚಾಗುತ್ತೆ, ಆದರೆ ನಾವು ಅಷ್ಟೊಂದು ಶಕ್ತಿವಂತರಲ್ಲ. ಈಗ ಹೋಮ ಮಾಡದೇ ಇದ್ದರೆ ತೊಂದರೆ ಆಗುತ್ತಾ? ಇದಕ್ಕೇನಾದರೂ ನೀವೇ ಪರಿಹಾರ ತಿಳಿಸ್ಬೇಕು ಅಂತ ಕೇಳ್ತಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ ತಾಯಿ, ಹೋಮ ಮಾಡೋದ್ರಿಂದ ಅಥವಾ ಹುಂಡಿಗೆ ಒಂದಿಷ್ಟು ಲಕ್ಷವೋ ಒಂದಿಷ್ಟು 100 ರೂಪಾಯೋ ಎಷ್ಟೋ ಒಂದಷ್ಟು ನಿಮಗೆ 10 ರೂಪಾಯಿ ಕಷ್ಟ ಅಂದಾಗ, ಅವತ್ತಿನ ಜೀವನ ಕಷ್ಟ ಅಂದಾಗ ನಿಮ್ಮ ಕೈಯಿಂದ ಒಂದು ದೇವ್ರಿಗೆ ಒಂದು 250 ರೂಪಾಯಿ ಅಥವಾ 1000 ರೂಪಾಯಿ ಅಥವಾ 5000 ರೂಪಾಯಿ ಖರ್ಚು ಮಾಡಿಸಿ ಒಂದು ಹೋಮ ಮಾಡಿಸಿ ಅಥವಾ ಒಂದು ದೇವ್ರ ಸೇವೆ ಮಾಡಿಸಿ ಅಥವಾ ದೇವ್ರಿಗೆ ಅಭಿಷೇಕ ಅಲಂಕಾರ ಮಾಡಿಸಿದ್ರೆ ನಿಮ್ಮ ಸಮಸ್ಯೆ ದೂರ ಆಗುತ್ತೆ ಅಂದರೆ ಅದು ಮೂರ್ಖತನದ ಪರಮಾವಧಿ. ಭಗವಂತ ಬಡವ ಅಲ್ಲ, ಎಲ್ಲವೂ ಅವನು ಕೊಟ್ಟದ್ದೇ. ಭಗವಂತ ಕೊಟ್ಟದ್ದು ಭಗವಂತನ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಮಾಲೀಕ ಆತ, ಎಲ್ಲವನ್ನೂ ನೋಡುವಂಥವನು, ಯಾರಿಗೇನು ಬೇಕು ಬೇಡವನ್ನು ಕೊಡುವಂಥವನು. ಆತ ಕೊಟ್ಟು ನಮ್ಮ ಹತ್ರ ಕೇಳ್ತಾನ? ಆಲೋಚನೆ ಮಾಡಿ. ನೀವೇ ಆಗಲಿ, ಈಗ ನಿಮ್ಮ ಮಗು ಹಸುಕೊಂಡಿದೆ, ನಿಮ್ಮ ಮಗು ಬಗ್ಗೆ ಏನೋ ಒಂದು ಸಮಸ್ಯೆ ಇದೆ, ಅಥವಾ ಮಗು ನೋಡಿ ಮಗು ಆರೋಗ್ಯ ಸರಿಯಿಲ್ಲ, ಮಗುಗೆ ಆರೋಗ್ಯ ಸರಿಯಿಲ್ಲ ಅಂತಕ್ಕಂಥದ್ದು ಆ ಪರಿತಪನೆ ಇದೆಯಲ್ಲ, ಅಯ್ಯೋ ನನ್ನ ಮಗು ಹೀಗಾಯ್ತಲ್ಲ, ನನ್ನ ಮಗು ನೋವ್ತಿದೆಯಲ್ಲ, ನನ್ನ ಮಗುಗೆ ಆರೋಗ್ಯ ಸರಿ ಹೋಗ್ಬೇಕಲ್ಲ, ನನ್ನ ಮಗು ಏನೋ ಒಂದು ಸಮಸ್ಯೆ ಆಯ್ತಲ್ಲ ಅಂತ ಪರಿತಪಿಸುವಂಥ ಜೀವ ತಾಯಿದು. ಇದು ನಿಜವಾದಂಥದ್ದು. ದೇವರ ಭಕ್ತಿ, ತಾಯಿ ಭಕ್ತಿ ಎಲ್ಲವೂ ಒಂದಾಗಿದೆ. ಹೀಗಿರಬೇಕಾದ್ರೆ ಯಾವ ದೇವರು ಸಹಿತ, ಯಾವೊಂದು ದೇವರು ನನಗೆ ಹೋಮಗಳು ಮಾಡಿಸಿ, ನನಗೆ ಯಜ್ಞಗಳು ಮಾಡಿಸಿ, ಅಥವಾ ನನಗೆ ಇನ್ನೇನೋ ಒಂದು ಮಾಡಲೇಬೇಕು, ನನಗೆ ಇಷ್ಟು ದುಡ್ಡು ಕಟ್ಟಲೇಬೇಕು, ನನಗೆ ಇಂಥದ್ದೇ ಸೇವೆ ಆಗಬೇಕು ಅಂತ ಸೃಷ್ಟಿಯಲ್ಲಿ ಅದಿಲ್ಲವೇ ಇಲ್ಲ. ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನಸ್ತೃಪ್ತಿಗೋಸ್ಕರ, ನಮ್ಮ ಒಂದು ಮನಸ್ಸಲ್ಲಿ ಭಗವಂತ ನನಗೆ ಇದು ಕೊಟ್ಟಿದ್ದಾನೆ, ಕೊಟ್ಟಿರೋದ್ರಲ್ಲಿ ನಾನಿಷ್ಟು ಸೇವೆ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಸೇವಾ ಮನೋಭಾವ ರೂಪದಲ್ಲಿ ಮಾಡಬೇಕು. ಇದರಲ್ಲಿ ಸಾಕಷ್ಟು ಜನ ಹಿರಿಯರು ಗೊತ್ತಿರತಕ್ಕಂಥವರು ಮುಖಂಡರು ಹೇಳ್ತಾರೆ, ನನ್ನ ತಪ್ಪು ಕಾಣಿಕೆ ಅಂತಲೋ ಅಥವಾ ನಾನೇನೋ ಒಂದು ಮಾಡ್ತೀನಿ ಅಂತಲೋ ಅದನ್ನು ತೊಗೊಂಡು ಹುಂಡಿಗೆ ಹಾಕ್ದೆ ಅಂದ್ಕೊಳ್ಳಿ, ಪ್ರಯೋಜನ ಏನಾಯಿತು? 4 ಜನಕ್ಕೆ ಅನ್ನವನ್ನು ಉಣಬಡಿಸಿ, ಅದು ಯಾರಿಗೆ ಅನ್ನ ಹಾಕಬೇಕು ನೀವು? ಸಂಪೂರ್ಣವಾಗಿ ಹಸಿವಿನಲ್ಲಿರ್ತಕ್ಕಂಥವ್ರಿಗೆ, ನಿರ್ಗತಿಕರಿಗೆ, ಕೈಲಾಗದಿರತಕ್ಕಂಥವ್ರಿಗೆ, ಕೈ ಕಾಲಿಲ್ದಿರ ತೆವಳ್ಕೊಂಡು ಮುಂದೆ ಹೋಗ್ತಿರ್ತಾರಲ್ಲ ಅಂಥವ್ರಿಗೆ ಅನ್ನ ಹಾಕಿ. ಅದು ಬಿಟ್ಟು ಅನ್ನ ಹಾಕಬೇಕು ಅಂಥೇಳಿ ಒಂದು ಹಬ್ಬವನ್ನು ಮಾಡಿ ಮನೆಗೆಲ್ಲ ನೆಂಟರಿಷ್ಟರನ್ನ, ಅತಿಥಿಗಳನ್ನು, ಅಭ್ಯಾಗತರನ್ನ ಎಲ್ಲರೂ ಮನೆಗೆ ಕರೆಸಿ ನೀವು ಲಕ್ಷಣವಾಗಿ ಅಡುಗೆ ಮಾಡಿಸಿದ್ರು, ತಿಳಿ ಸಾರಲ್ಲಿ ಅಡುಗೆಯವ್ರು ಏನಾದ್ರು ಅಪ್ಪಿತಪ್ಪಿ ಒಂದು ಹನಿ ಉಪ್ಪು ಅಥವಾ ಒಂಚೂರು ಹುಳಿನೋ ಜಾಸ್ತಿ ಆಯಿತು ಅಂದರೆ ಹಿಂದಿನ ದಿವಸ ಅವರಿಗೆ ಇಡ್ಲಿ ಗತಿ ಇರಲ್ಲ. ನಿಮ್ಮನೆ ಮೃಷ್ಟಾನ್ನ ಎಲ್ಲ ಪದಾರ್ಥವೂ ಚೆನ್ನಾಗಿರುತ್ತೆ, ಕೋಸಂಬರಿಯಿಂದ ಹಿಡಿದು ಪಾಯಸದವರೆಗೂ ಚೆನ್ನಾಗಿರುತ್ತೆ. ಆ ತಿಳಿ ಸಾರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರುತ್ತೆ. ಅವತ್ತು ಊಟ, ಅಯ್ಯೋ ಅದೇನು ಊಟನಪ್ಪ, ಇಂಥ ದರಿದ್ರ ಊಟಕ್ಕೆ ನಾನು ಬರಬೇಕಿತ್ತ, ಇಂಥ ಊಟಕ್ಕೆ ನಾನು ಬಂದ್ಬಿಟ್ನಲ್ಲ, ಸುಮ್ಮನೆ ನನ್ನ ಸಮಯ ವೇಸ್ಟ್. ಪಾಪ ಏನೋ ಅವ್ರು ಕಷ್ಟಾರ್ಜಿತ, ಕಷ್ಟನೋ ಸುಖನೋ ಅವ್ರಿಗಿರುತ್ತೋ ಇಲ್ವೋ ಅದು ಅಡುಗೆಯವ್ರನ್ನ ಕರೆಸಿ ಅಡುಗೆ ಮಾಡಿಸಿ ಬಡಿಸಿ ಇಷ್ಟೆಲ್ಲ ಮಾಡಿದ್ರೂ ಇನ್ನೊಬ್ರು ಆಡೋ ಮಾತದು. ಆದರೆ ಭಗವಂತ ನೀವು ಒಂದೆರಡು ಹೂಗಳನ್ನು, ಒಂದೆರಡು ಪತ್ರೆಗಳನ್ನು, ಆ ಮಗು ಸಮಸ್ಯೆ ಇದೆಯಲ್ಲ, ಮಗು ಹೆಸರಲ್ಲಿ ಒಂದು ಹೋಮ ಆಗಬೇಕು ಅಂತಿದೆಯಲ್ಲ, ಒಂದು ಕೆಲಸ ಮಾಡಿ, ನೀವೇ ಹೋಮ ಮಾಡಿಸ್ಬೇಕು ಅಂತಿಲ್ಲ. ಕೆಲವು ದೇವಾಲಯಗಳಲ್ಲಿ, ಕೆಲವು ಪುಣ್ಯಕ್ಷೇತ್ರಗಳಲ್ಲಿ, ಕೆಲವು ಒಂದು ವಿಶೇಷವಾಗಿರೋ ಸಾನ್ನಿಧ್ಯಗಳಲ್ಲಿ ನಿತ್ಯ ಹೋಮ, ನಿತ್ಯ ಪೂಜೆ, ನಿತ್ಯ ಅನುಷ್ಠಾನ ನಡೀತಿರುತ್ತೆ. ಅಂಥ ಕಡೆ ನಿಮ್ಮ ಮಗುನ ಕರ್ಕೊಂಡೋಗಿ, ಅವ್ರು ಯಾವುದು ಡೇಟ್ ಹೇಳಿದಾರಲ್ಲ ಅದೇ ಡೇಟ್ಗೆ ಆ ದಿವಸ ನಿಮ್ಮ ಸ್ವಲ್ಪ ಫ್ರೀ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ಹೋಮದಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಮನೇಲಿ ಒಂದು 10,000 ಕಟ್ಟೋ ಕಡೆ ಅಲ್ಲಿ ಹೋಗಿ 10 ರೂಪಾಯಿನ ದೇವ್ರ ಹತ್ರ ಕೊಟ್ಟು ಅಲ್ಲಿ ಅರ್ಚಕರಿಗೋ ಅಥವಾ ಅಲ್ಲಿ ಒಂದು ಕೆಲಸ ಮಾಡಿ ಒಂದಷ್ಟು ಹೂವಾನೋ ಅಥವಾ ಬೇಕಾದರೆ ಒಂಚೂರು ತುಪ್ಪನೋ ಅಥವಾ ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಕರ್ಪೂರ ತೊಗೊಂಡೋಗಿ ದೇವ್ರಿಗೆ ಕೊಟ್ಟು, ಭಗವಂತ ನನ್ನ ಶಕ್ತಿ ಇದು, ನನ್ನ ಮಗು ಉಳಿಸ್ಕೊಡು, ನನ್ನ ಮಗು ಆಶೀರ್ವಾದ ಮಾಡು ಅಂದರೆ ಖಂಡಿತ ನಿಮ್ಮ ಮಗು ಸಂಪೂರ್ಣ ಆಶೀರ್ವಾದ ಇದೆ. ಪುನಃ ನೀವು ಸಾಲ ಮಾಡಿಕೊಂಡು ಆ ಸಾಲ ಕಟ್ಟಕ್ಕಾಗ್ದಿರ, ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮನೆ ಮುಂದೆ ಬಡ್ಡಿ ವಸೂಲಿ ಮಾಡೋದಕ್ಕೋ ಅಥವಾ ಸಾಲ ಕೊಟ್ಟಂಥ ಮನೆ ಹತ್ರ ಬಂದು ಅವನು ಚೀತು ಒಂದು ನಾಳೆ 4 ಅವಮಾನ ಆಗಿ ಆ ಅವಮಾನದಲ್ಲಿ ತಲೆ ಕೆಡಿಸ್ಕೊಂಡು ಮಗುಗೆ ನೆಟ್ಟಿಗೆ ಹಾಲು ಕೊಡ್ದಿರಾ, ಮಗುವನ್ನು ಸರಿಯಾಗಿ ನೀವು ಗಮನಿಸ್ದಿರಾ, ಆ ಮಗುನ ಇನ್ನಷ್ಟು ಹಾಳಕ್ಕೆ ನೀವು ತೊಳೆದಂಗಾಗುತ್ತೆ, ಇನ್ನಷ್ಟು ತೊಂದರೆ ಕೊಟ್ಟಂಗಾಗುತ್ತೆ. ಯಾರೂ ಯಾವತ್ತೂ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ, ಯಾವ ದೇವರು ಸಹಿತ ಇಂಥದ್ದೇ ಕಾರ್ಯಕ್ರಮ ಮಾಡು, ಇಷ್ಟೇ ಖರ್ಚು ಮಾಡು ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗಲೂ ಸಹಿತ ಅದಕ್ಕೊಂದು ಶಾಂತಿ ಕ್ರಮಗಳಂತಿರುತ್ತೆ, ಅದಕ್ಕೆ ಆದಂಥ ಒಂದಷ್ಟು ಕ್ರಮಗಳಿದೆ. ಆ ಕ್ರಮಗಳಲ್ಲಿ ನಿನ್ನ ಶಕ್ತಿ ಇದ್ದಷ್ಟು ಮಾಡು ಅಂತ ಹೇಳ್ತಾನೆ. ಅದನ್ನು ಹೊರತುಪಡಿಸಿ ಈ ಮಗು ವಿಚಾರವಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗುವಿನ ಕಣ್ಣರೇಖೆ ಭಾಳ ಸ್ಪಷ್ಟವಾಗಿದೆ, ಭಯಪಡೋ ಅವಶ್ಯಕತೆ ಇಲ್ಲ. ಮಗು ಆರೋಗ್ಯ ಸರಿ ಹೋಗುತ್ತೆ. ಮಕ್ಕಳು ಅಂದಮೇಲೆ ಚಳಿ, ಜ್ವರ, ನೆಗಡಿ, ಕೆಮ್ಮು ನೋಡಿ, ಒಂದು ಸಣ್ಣ ಮಗುನ ದೊಡ್ಡ ಮಗು ಮಾಡಬೇಕಾದ್ರೆ ತಾಯಿ ಭಾಳ ಶ್ರಮಿಸ್ತಾಳೆ. ಆ ಮಕ್ಕಳಿಗೆ ಯಾವಾಗ ಏನು ಚಳಿ ಜ್ವರ ಬರುತ್ತೋ, ಯಾವಾಗ ಏನು ಸಮಸ್ಯೆ ಎದುರಾಗ್ತಿರುತ್ತೋ ಅದು ಯಾರಿಗೂ ಅರಿವಾಗೋದಿಲ್ಲ. ಬಂದಾಗೆಲ್ಲ ಅದನ್ನು ಸರಿಪಡಿಸಬೇಕು.
ಹಾಗೆ ಒಂದೇ ವಿಧಿವಿಧಾನವೂ ಅಲ್ಲ, 10 ಹಲವಾರು ಥರ ವಿಭಿನ್ನವಾಗಿರ್ತಕ್ಕಂಥ ವೈದ್ಯಗಳಿದೆ. ಆ ವೈದ್ಯಗಳಲ್ಲಿ ಮಕ್ಕಳನ್ನು ಗುಣಪಡಿಸ್ಕೋಬೇಕು ನಾವು. ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪಾಲ್ಗುಣ ಮಾಸ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಗುರುವಾರ ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂತಹ ಗುರುವಿನ ಗುಲಾಮ ನಾವು ಯಾವಾಗ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಯಾವಾಗ ನಮ್ಮ ಗುರುಗಳನ್ನು ಆರಾಧನೆಯನ್ನು ಮಾಡ್ತೀವೋ, ಗುರುವಿನ ಗುಲಾಮರಾಗ್ತೀವೋ, ಆಗ ನಮಗೆ ಮುಕ್ತಿ ಎಂಬತಕ್ಕಂಥದ್ದು ನಿಜ. ಅದಂತೂ ಸತ್ಯವಾದ ಮಾತು. ಗುರುವಿನ ಗುಲಾಮನಾಗಿರಬೇಕು. ಯಾವತ್ತೇ ಇದ್ರೂ ಕೂಡ ಅವರಿಗೆ ಗೌರವವನ್ನು ಕೊಡಬೇಕು. ಅವರಿಗೆ ಯಾವತ್ತಿನ ದಿವಸನೂ ಕೂಡ ನಾವು ನಾಳೆ ದಿವಸ ನಮಗೆ ಏನೊಂದು ಸಣ್ಣ ಪಾಠವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಗುರುಗಳಾದ್ರೂ ಕೂಡ ಪರವಾಗಿಲ್ಲ. ಈಗ ಸಾಧಾರಣವಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಶಾಲಾ ಕಾಲೇಜಿನಲ್ಲಿ ಓದಬೇಕಾದ್ರೆ ಈ ಡ್ರಾಯಿಂಗ್ ಟೀಚರ್ಸ್ ಆಗಿರ್ಬೋದು, ಇಲ್ಲ PT ಟೀಚರ್ಸ್ ಆಗಿರ್ಬೋದು, ಇಂಥವ್ರನ್ನು ನಾವು ಏನು ಮಾಡ್ತೀವಿ, ಬಹಳ ಸಣ್ಣ ದೃಷ್ಟಿಯಿಂದ ಕಾಣ್ತೀವಿ ಗುರುಗಳಿಗೆ. ಕೆಲವೊಂದು ಸತಿ ಅಂಥ ಪರಿಸ್ಥಿತಿಗಳು ಆಗೋಗುತ್ತೆ. ಯಾಕೆಂದರೆ ಮಕ್ಕಳಿಗೆ ಏನಪ್ಪ ಅಂದರೆ ಡ್ರಾಯಿಂಗ್ ಟೀಚರ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಲೆವೆಲ್ಗೆ ಯೋಚನೆ ಬಂದ್ಬಿಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ಬರಹವನ್ನು, ಒಂದು ಬೊಂಬೆಯನ್ನು ಬಿಡಿಸ್ಲಿಕ್ಕಾಗಲಿ, ಆ ಒಂದು ಚಿತ್ರಣವನ್ನು ಹಿಂಗಲ್ಲ ಇದನ್ನು ಹಿಂಗೇ ಬಿಡಿಸ್ಬೇಕು, ಒಂದು ಚಿತ್ರಣವನ್ನು ನಾಳೆ ದಿವಸ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಇದೆ, ಆ ಒಂದು ಆಲೋಚನೆಯನ್ನು ತಾವು ವ್ಯಕ್ತಪಡಿಸ್ಬೇಕು ಅಂದರೆ ನಮಗೆ ಡ್ರಾಯಿಂಗ್ ಬರಬೇಕು. ಆ ಒಂದು ಆಲೋಚನೆಯನ್ನು ವ್ಯಕ್ತಪಡಿಸ್ಬೇಕು ಅಂದರೆ ನಮಗೆ ಡ್ರಾಯಿಂಗ್ ಬರಬೇಕು. ಒಂದು ಗೊಂಬೆಯನ್ನು ಬರೀಲಿಕ್ಕೆ ನಮಗೆ ಬರಬೇಕು. ಅದೂ ಕೂಡ ನಮ್ಮ ಜೀವನದಲ್ಲಿ ಬಹಳ ಮುಖ್ಯನೇ. ಡ್ರಾಯಿಂಗ್ ಟೀಚರ್ ಆದ ಮಾತ್ರಕ್ಕೆ ಅವರು ನಮ್ಮ ಶಿಕ್ಷಕರಲ್ವಾ? ಅವರು ಡ್ರಾಯಿಂಗ್ ಮಾತ್ರ ಹೇಳ್ಕೊಡೋದಿಲ್ಲ. ಆ ಡ್ರಾಯಿಂಗ್ ಮಾಡ್ಕೊಳ್ಬೇಕಾದ್ರೆ, ಆ ಡ್ರಾಯಿಂಗನ್ನು ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಜೀವಕಳೆ ಇದು ಹೀಗಲ್ಲ, ಇದು ಹೀಗೆ, ನಿನ್ನ ಮನಸ್ಸಿನಲ್ಲಿ ಅದನ್ನು ಸಂಪೂರ್ಣವಾಗಿ ಅದರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ನೀನು ಡ್ರಾಯಿಂಗನ್ನು ಮಾಡಬೇಕು. ಆ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬತಕ್ಕಂಥ ವಿಚಾರಗಳನ್ನು ನಮಗೆ ಅರಿವನ್ನು ಮೂಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಒಂದು ವಿಚಾರ ಇದೆ. ಗುರುಗಳೇ, ತಮಿಳುನಾಡಲ್ಲಿ ಹೋಗಿ ದೇವಾಲಯದ ಶಿಲ್ಪಶಾಸ್ತ್ರ ಪ್ರಕಾರ ಅಲ್ಲಿರ್ತಕ್ಕಂಥ ದೇವರನ್ನ ಮತ್ತು ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಅದರ ಹಾವಭಾವಗಳು ಮತ್ತು ಅದರ ಮುಖಚಾರಗಳು ಎಲ್ಲವೂ ಬದಲಾಗಿರುತ್ತೆ. ಹೌದು. ಕರ್ನಾಟಕದಲ್ಲಿರ್ತಕ್ಕಂಥ ಶಿಲ್ಪಿಗಳು ಇವರು ಕೆತ್ತನೆ ಮಾಡುವ ವಿಗ್ರಹಗಳು, ನಾವು ಸಾಮಾನ್ಯಕ್ಕೆ ತಮಿಳುನಾಡು ಮತ್ತು ಸುತ್ತಮುತ್ತ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಕೆತ್ತನೆ ಮಾಡತಕ್ಕಂಥ ಶಿಲ್ಪಿಗಳ ಕೆತ್ತುವಂತಹ ವಿಗ್ರಹಗಳನ್ನು ಇಲ್ಲಿ ನಾವು ಎಷ್ಟು ಸುಂದರ ಅಂತ ನಾವು ಅಂತೀವಿ. ಹಾಗೆ ನಮ್ಮ ಭಾಗದ ಕರ್ನಾಟಕದಲ್ಲಿರ್ತಕ್ಕಂಥ ಶಿಲ್ಪಿಗಳು ಕೆತ್ತನೆ ಮಾಡುವ ವಿಗ್ರಹಗಳನ್ನು ಹೊರಭಾಗದಲ್ಲಿ ಅಂದರೆ ಪಕ್ಕದ ರಾಜ್ಯಗಳಲ್ಲಿ ಅವರು ಎಷ್ಟು ಸುಂದರ ಅಂತ ಹೇಳ್ತಾರೆ. ಆ ಸುಂದರ ಹೇಗಾಗುತ್ತೆ ಅಂದರೆ, ನೀವು ಹೇಳಿದ ಮಾತಿಗೆ ತನ್ನ ಮನಸ್ಸಲ್ಲಿ ತಾನು ಮುಂದೆ ಒಂದು ಚಿತ್ರೀಕರಣವನ್ನು ತೆಗೆದುಕೊಳ್ಬೇಕು. ಆ ತಂದುಕೊಳ್ಳುವಂತಹ ಕಲೆನ ಹೇಳುವಂಥದ್ದು ಒಬ್ಬ ಕಲೆಗಾರ, ಆ ಚಿತ್ರಗಾರ ಅಂದರೆ ಡ್ರಾಯಿಂಗ್ ಮೇಸ್ಟ್ರು ಅಂತ ಏನಿರ್ತಾರಲ್ಲ ಅವರೇ ಹೇಳಬೇಕಾದ್ರೆ, ಅವ್ರು ಹೇಳಿಕೊಟ್ರೆ ಮಾತ್ರ ಅದು ಗೊತ್ತಾಗುತ್ತೆ ಭಾವನೆ ಹೇಗೆ ಬರಬೇಕು ಅಂತ. ಹಾಗೆ ಆ ಮುಖದ ವರ್ಚಸ್ಸು, ಮುಖ ಹೇಗಿರಬೇಕು, ಯಾವ ರೀತಿ ತೆಗೆದುಕೊಳ್ಬೇಕು, ಮುಖ ಒಂದು ವಿಗ್ರಹ ಕೆತ್ತನೆ ಮಾಡಬೇಕಾದ್ರೆ ಹಣೆ ಎಷ್ಟಿರಬೇಕು, ಮೂಗು ಎಷ್ಟಿರಬೇಕು, ಕಣ್ಣು ಎಷ್ಟಿರಬೇಕು, ಲಿಪ್ಸ್ ತುಟಿ ಎಷ್ಟಿರಬೇಕು, ಕಿವಿಯಲ್ಲಿ ಗಲ್ಲ ಏನು, ಎಲ್ಲವೂ ಸಹಿತ ಅಳತೆ ಇದೆ. ಅದಕ್ಕೆ ಆಗಮಶಾಸ್ತ್ರದಲ್ಲಿ ಶಿಲ್ಪಶಾಸ್ತ್ರ ಅಂತಕ್ಕಂಥದ್ದು, ಆ ಶಾಸ್ತ್ರ ಪುರಾಣವನ್ನು ಅವರು ಅಧ್ಯಯನ ಮಾಡಿದ ಮೇಲೆ ಮಕ್ಕಳ ಪಾಠ ಪ್ರವಚನ. ಹಾಗಾಗಿ ಅವ್ರಿಗೂ ಸಹಿತ ಒಂದು ಗುರುಸ್ಥಾನ ಅಂತಕ್ಕಂಥದ್ದು, ಗುರುಗಳ ಸ್ಥಾನಮಾನದಲ್ಲಿ ಅವರು ನಿಂತು ಮಾಡಬೇಕಾದ ಧರ್ಮ. ಯಾವುದೇ ಆದರೂ ಮನುಷ್ಯನಿಗೆ ಹಾಗಲ್ಲ ಹೀಗೆ ಅಂದರೆ ಅವರೇ ಗುರು. ಹೌದು. ಅಂತಹ ಗುರುಗಳನ್ನೂ ನೆನೆಸಬೇಕು, ಅಂತಹ ಗುರುಗಳಿಗೂ ನಾವು ನಮ್ರತೆಯಿಂದಿರಬೇಕು, ಅವ್ರನ್ನ ಸದಾಕಾಲ ನಮ್ಮ ಹೃದಯ ಮಂದಿರದಲ್ಲಿ ಇಟ್ಟು ಪೂಜಿಸಬೇಕು. ಹೌದು ಹೌದು. ಮುಂದುವರಿಸಿ. ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೆ. ಅದಾದಮೇಲೆ ಆಗಲೇ ಸಮಯವೂ ಕೂಡ ಮಿತಿ ಮೀರಿ ಹೋಗಿದೆ ಗುರುಗಳೇ. ಮುಂದಿನ ಭಾಗದಲ್ಲಿ ಇದರ ಕುರಿತಾಗಿ ಇನ್ನೊಂದು ಸಣ್ಣ ಸಂದೇಶ ಇದೆ. ಮನೋಗತ ಪ್ರಶ್ನಾತಂತ್ರವನ್ನೇನೋ ನಾನು ಓಪನ್ ಮಾಡಿದ್ದಾಯಿತು, ತೆರೆದಿದ್ದಾಯಿತು, ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾಯಿತು, ಅನುಗ್ರಹವನ್ನು ಪಡೆದಿದ್ದಾಯಿತು. ಇವತ್ತಿನ ದಿನದ ಸಂದೇಶ ಕೊಡಬೇಕಲ್ವಾ?
ಆ ಸಂದೇಶ ಏನು ಅನ್ನೋದನ್ನು ಚುಟುಕಾಗಿರ್ತಕ್ಕಂಥ ಸಂದೇಶ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುವಾರದ ಸಂದೇಶ ಅನುಷ್ಠಾನ ಹೇಳ್ತೀನಿ ಅಂತ ಹೇಳ್ತೀನಿ. ಹೌದು, ಗುರುವಾರದ ಸಂದೇಶ ಹೇಳಬೇಕಾದ್ರೆ ಪ್ರಾರಂಭದ ಹಂತದಲ್ಲೇ ಗುರುಗಳ ಬಗ್ಗೆನೇ ಮಾತುಕತೆಯನ್ನು ಶುರು ಮಾಡಿದ್ವಿ. ಡ್ರಾಯಿಂಗ್ ಟೀಚರ್ಸ್ಗೆ ನಾವು ಪ್ರತಿನಿತ್ಯ ನಮ್ಮ ಪಾಠವನ್ನು ತಿಳಿಸ್ಕೊಡ್ತಕ್ಕಂಥ ಟೀಚರ್ಸ್ಗಳಿಗೆ ನಾವು ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ಒಂದು ಸ್ಥಾನಮಾನ, ಅಷ್ಟೇ ಒಂದು ಪ್ರಾಮುಖ್ಯತೆ ಅವ್ರಿಗೂ ಕೂಡ ಕೊಡಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಅದಾದಮೇಲೆ PT ಟೀಚರ್ ಬಗ್ಗೆನೂ ನಾನು ಹೇಳಿದೆ. ಫಿಸಿಕಲ್ ಟ್ರೈನಿಂಗ್ ಅಂದರೆ ನಮ್ಮ ದೇಹವನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಳಿಕ್ಕೆ, ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಅವರು ನಮಗೆ ಮಾಡಿಸ್ತಕ್ಕಂಥ ಎಕ್ಸಸೈಸ್ ಆಗಲಿ, ಅವರನ್ನು ಕೂಡ ಎಲ್ಲೋ ಒಂದು ಕಡೆ ಆಟದ ರೀತಿ ನಾವು ಕಾಣ್ಬಿಡ್ತೀವಿ ಕೆಲವೊಂದು ಸತಿ. ಅಯ್ಯೋ ಇವ್ರೇನು ಮಾಡ್ತಾರೆ ಬಿಡಪ್ಪ, ಬರ್ತಾರೆ ಒಂದೆರಡು ಎಕ್ಸಸೈಸ್ ಹೇಳ್ಕೊಡ್ತಾರೆ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ ನಾವೇನಾದರೂ ಆಟ ಆಡಬೇಕಾದ್ರೆ ಬರ್ತಾರೆ, ಮಧ್ಯದಲ್ಲಿ ಏನೋ ಒಂದೆರಡು ಸತಿ 2 ನಿಮಿಷ ನಮ್ಮ ಜೊತೆ ಆಟ ಆಡ್ಬಿಟ್ಟು ಸೈಲೆಂಟಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅದಷ್ಟಕ್ಕೆ ಮಾತ್ರ ಅಲ್ಲ, ಅಲ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದಷ್ಟು ವಿಚಾರಗಳಿವೆ. ಪಾಠವನ್ನು ಹೇಳ್ಕೊಡ್ತಕ್ಕಂಥ ಟೀಚರ್ಸು ಎಲ್ಲರೂ ಕೂಡ ನಮ್ಮ ವಿದ್ಯೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ. ಆದರೆ PT ಟೀಚರ್ ಮಾತ್ರ ಎಲ್ಲೋ ಒಂದು ಕಡೆ ನನ್ನ ಮಕ್ಕಳು ಓದಿ ಸಂಪೂರ್ಣವಾಗಿ ಅದರಲ್ಲೇ ಇದ್ದು ಸಾಕಾಯಿತು, ಒಂದು ಸ್ವಲ್ಪ ಹೊತ್ತಾದರೂ ಆಟ ಆಡಬೇಕು ಎಂಬತಕ್ಕಂಥ ಮನಸ್ಥಿತಿಯಿಂದ ಗ್ರೌಂಡಿಗೆ ಬರ್ತಾರೆ. ಆಗ ಅವ್ರ ಆಲೋಚನೆ ಏನಪ್ಪ ಅಂದರೆ, ಇಷ್ಟು ಹೊತ್ತಿನವರೆಗೂ ಕೂಡ ಕೂತು ಜಾಗದಲ್ಲಿ ಕೂತು ಓದೋದು ಬರೆಯೋದು ಮಾಡಿರ್ತಾರೆ. ಅವ್ರ ದೇಹದ ಒಂದಷ್ಟು ಭಾಗಗಳೆಲ್ಲವೂ ಕೂಡ ಹಾಗೆ ಸ್ಥಿಮಿತವಾಗಿ ಕೂತ್ಕೊಂಡು ಬಿಟ್ಟಿರ್ತವೆ. ಎಲ್ಲದಕ್ಕೂ ಕೂಡ ಕೆಲಸ ಕೊಡಬೇಕು, ಅವರೆಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ನಾಳೆ ದಿವಸ ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ, ಜೀವನದಲ್ಲಿ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶಕ್ತಿಯುತವಾಗಿ ಅವರು ಹೆಜ್ಜೆ ಹಾಕಬೇಕು. ನಾಳೆ ದಿವಸ ಎಲ್ಲೂ ಕೂಡ ನನಗೆ ಸುಸ್ತು ಎಂಬತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲರೂ ಕೂಡ ಕುಗ್ಗಬಾರ್ದು ಎಂಬತಕ್ಕಂಥ ಒಂದು ವಿಚಾರವಾಗಿ ಬರ್ತಾರೆ, ಎಕ್ಸಸೈಸನ್ನು ಮಾಡಿಸ್ತಾರೆ. ನೋಡಿ, ಅಲ್ಲಿ ಬರೀ ಬರ್ತಾರೆ, ನಮಗೇನೋ ಒಂದು ಎಕ್ಸಸೈಸನ್ನು ಮಾಡಿಸ್ತಾರೆ, ಯಾವುದೋ ಒಂದು ಸ್ಪೋರ್ಟ್ಸ್ ನಮಗೆ ಗೊತ್ತು, ಆಟ ಪಾಠಗಳು ನಮಗೆ ಗೊತ್ತು, ಅದಷ್ಟಕ್ಕೆ ಮಾತ್ರ ಇವ್ರ ಪಾಡಿಗೆ ಇವ್ರು ಆಟ ಆಡ್ಕೊಂತ ಬಿಟ್ಬಿಡ್ತಾರೆ ಎಂಬತಕ್ಕಂಥದ್ದು ಮಾತ್ರ PT ಟೀಚರ್ ಕೆಲಸ ಅಲ್ಲ. ಮೇಲಿಂದ ಅವ್ರಿಗಿರ್ತಕ್ಕಂಥ ಪ್ರೆಷರನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ PT ಟೀಚರ್ಗೆ ಇಷ್ಟೆಲ್ಲ ಪ್ರೆಷರ್ಗಳಿರ್ತವೆ. ಏನಪ್ಪ ಅಂದರೆ, ನಮ್ಮ ಸ್ಕೂಲು, ನಮ್ಮ ಶಾಲೆ, ನಮ್ಮ ಕಾಲೇಜು ಬರೀ ಓದೋದ್ರಲ್ಲಿ ಮಾತ್ರ ಮುಂದೆ ಇರಬಾರ್ದು, ಎಲ್ಲ ವಿಚಾರದಲ್ಲೂ ಕೂಡ ಮುಂದೆ ಇರಬೇಕು. ಇವತ್ತಿನ ದಿವಸ ಓದೋವರಿಗೆ ಎಷ್ಟು ಬೆಲೆ ಇದೆಯೋ ಇವತ್ತಿನ ದಿವಸ ಸ್ಪೋರ್ಟ್ಸಲ್ಲೂ ಕೂಡ ಅಷ್ಟೇ ಬೆಲೆ ಇದೆ. ಓದಿರ್ತಕ್ಕಂಥವ್ರಿಗೆ ಮಾತ್ರ ಸ್ಥಾನಮಾನ ಸಿಗ್ತಕ್ಕಂಥದ್ದಲ್ಲ, ಸ್ಪೋರ್ಟ್ಸಲ್ಲಿ ಗೆದ್ದು ಇವತ್ತಿನ ದಿವಸ ಸಾಕಷ್ಟು ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಸ್ಥಾನಮಾನ ಇದೆ. ಸರ್ಕಾರದಲ್ಲೂ ಕೂಡ ಒಂದು ಸ್ಥಾನಮಾನ ಇದೆ. ಆ ಒಂದು ಸರ್ಟಿಫಿಕೇಟ್ ನಮ್ಮ ಜೊತೆ ಇದ್ದರೆ ನಾಳೆ ದಿವಸ ನಾವೆಲ್ಲೋ ಒಂದು ಕಡೆ ಒಂದು ತುತ್ತು ಅನ್ನವನ್ನು ಊಟ ಮಾಡ್ಬೋದು, ಬದುಕ್ಬೋದು. ವಾಲಿಬಾಲ್ ಆಡಿ ಇವತ್ತಿನ ದಿವಸ ಸಾಕಷ್ಟು ದೊಡ್ಡ ಮಟ್ಟದ ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ದೊಡ್ಡ ಕೆಲಸಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ಅದನ್ನು ಕೂಡ ಕಡಿಮೆ ಆಗೋಗ್ತಾ ಇದೆ. ಸ್ಪೋರ್ಟ್ಸ್ಗೆ ಯಾರೂ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಕೊಡಬೇಕು, ನನ್ನ ಮಕ್ಕಳು ಕ್ಷೇಮವಾಗಿರಬೇಕು, ನನ್ನ ಮಕ್ಕಳು ಸಂತೋಷವಾಗಿರಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಒಬ್ಬ PT ಟೀಚರು ಕೂಡ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಅವ್ರು ಬರ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಹೋಗ್ತಾರೆ, ಅದಷ್ಟನ್ನು ಮಾತ್ರ ಯೋಚನೆ ಮಾಡಿ ಅವರನ್ನು ಕೂಡ ಎಲ್ಲೋ ಒಂದು ಕಡೆ ಗೌರವ ಇಲ್ಲದೆ ಇರತಕ್ಕಂಥ ಮಾತುಗಳನ್ನು ಆಡಿ ಅವರಿಗೆ ಛೇಡಿಸ್ತೀವಿ, ರೇಗಿಸ್ತೀವಿ. ಆದರೆ ಒಬ್ಬ PT ಟೀಚರ್ ಮಾತ್ರ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿದ್ಬಿಡ್ತಾರೆ. ಒಂದಷ್ಟು ಜನ ಭಾರಿ ಸ್ಟ್ರಿಕ್ಟೇ. ನಾನು ಶಾಲಾ ಕಾಲೇಜ್ ಓದಬೇಕಾದ್ರೆ ನಮ್ಮ PT ಟೀಚರು ಒಂದಷ್ಟು ಸಮಯದಲ್ಲಿ ಮಾತ್ರ ಸ್ಟ್ರಿಕ್ಟು, ಒಂದಷ್ಟು ಸಮಯದ ಎಲ್ಲರ ಜೊತೆನೂ ಕೂಡ ಹೊಂದ್ಕೊಂಡು ಖುಷಿಯಾಗಿರ್ತಾಯಿದ್ರು. ನನಗೆ ಭಾಳ ಸಂತೋಷ ನನ್ನ PT ಟೀಚರ್ನ ನೋಡಿದ್ರೆ. ಇರಲಿ, ಅವರ ಬಗ್ಗೆನೂ ಕೂಡ ಜ್ಞಾಪಿಸ್ಕೊಳ್ಬೇಕು. ಇನ್ನು ದಿನದ ಸಂದೇಶ, ಒಬ್ಬ ಮನುಷ್ಯನ ವಿಚಾರ ಮಾತಾಡೋದಕ್ಕಿಂತ ಪ್ರಕೃತಿಯ ವಿಚಾರನೇ ನಾನು ಮಾತಾಡ್ತೀನಿ. ಒಂದು ವಿಚಾರವಾಗಿ, ಒಂದು ಮರ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ಅದು ಸಸಿನೇ. ಭೂಮಿಗೆ ಬೀಜವು ಬಿದ್ದಾಗ ಸಸಿ ಬೆಳೆದು ಹೆಮ್ಮರವಾಗೋವರೆಗೂ ಕೂಡ ಬಹಳ ನಿಶಬ್ದತೆಯಿಂದ ಹೆಮ್ಮರವಾಗುತ್ತೆ, ಬಹಳ ಸೈಲೆಂಟು. ಇಲ್ಲೊಂದು ಮರ, ಇಲ್ಲೊಂದು ಗಿಡ ಬೆಳೀತಾ ಇದೆ, ಇಲ್ಲೊಂದು ಮರ ಆಗತ್ತೆ ಇವತ್ತಲ್ಲ ನಾಳೆ ಎಂಬತಕ್ಕಂಥದ್ದನ್ನು ನಾವು ಊಹೆನೂ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಕ್ಷಣ ನಮಗೆ ನೋಡಿದಾಗ ಮಾತ್ರ ಸಸಿ ಅದೇ ಒಂದಷ್ಟು ವರ್ಷಗಳ ಮೇಲೆ ಬಂದ ಮೇಲೆ ಅದು ಹೆಮ್ಮರವಾಗಿ ಬೆಳೆದು ನಿಂತಿರುತ್ತೆ. ಆಗ ಆ ಮರವನ್ನು ಉರುಳಿಸಿದಾಗ ಬರುತ್ತಲ್ಲ ಸದ್ದು, ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ನಿಶಬ್ದತೆಗೆ ಜಾಗನೇ ಇರೋದಿಲ್ಲ. ಒಂದು ಸತಿ ಆ ಮರ ಬಿದ್ದಾಗ ಮಾಡುತ್ತಲ್ಲ ಸದ್ದು, ಅದು ಮುಖ್ಯ. ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಸಾಕಷ್ಟು ಜನ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ಇನ್ನೇನು ಈಗ ತಾನೇ ಹೆಜ್ಜೆ ಹಾಕಿದ್ದಾರೆ, ಬೆಳೀತಾ ಇದ್ದಾರೆ ಅಂದಿದ ತಕ್ಷಣ ಎಲ್ಲರ ಆಲೋಚನೆ ಏನಪ್ಪ ಅಂದರೆ, ಎಲ್ಲರೂ ನನ್ನ ಕಡೆ ನೋಡಬೇಕು, ಎಲ್ಲರ ಗಮನನ ನಾನು ಸೆಳಿಬೇಕು, ನಾನೆಲ್ಲರಿಗಿನ್ನ ಎತ್ತರವಾಗಿರಬೇಕು, ನಾನೆಲ್ಲರಿಗಿನ್ನ ಜಾಸ್ತಿ ಸದ್ದು ಮಾಡಬೇಕು, ನಾನೊಬ್ಬನೇ ಪ್ರಧಾನ ಎಂಬತಕ್ಕಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಎಡೋಬಿಡ್ತಾರೆ.
ಒಂದು ವೇಳೆ ಎಡುವುದ್ರೂ ಕೂಡ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂತಿರ್ತಾರೆ. ನಾನು ಹೇಳೋದೇನಪ್ಪ ಅಂದರೆ, ಯಾರು ಕೂಡ ಕೊರಗೋ ಅವಶ್ಯಕತೆ ಇಲ್ಲ. ಬೆಳಿಬೇಕಾದ್ರೆ ಅಂತಹ ಆಲೋಚನೆಗಳನ್ನು ಬಿಟ್ಬಿಡಿ. ಮೊದಲು ನಾನು ಬೆಳಿಬೇಕು, ನಾನು ಬೆಳೆದು ನಿಂತ್ಕೊಳ್ಬೇಕು. ನಾಳೆ ದಿವಸ ನಾನು ಏನು ಮಾಡಿದ್ರೆ ಕೆಳಗಡೆ ಬಿದ್ದಾದ ಮೇಲೂ ಕೂಡ 10 ಜನ ನನ್ನ ಬಗ್ಗೆ ಮಾತಾಡ್ಕೊಳ್ಬೇಕು, ಪಾ ಎಷ್ಟು ಚೆನ್ನಾಗಿ ಬೆಳೆದ್ನಪ್ಪ ಈ ಮನುಷ್ಯ, ಗೊತ್ತಾಗಲೇ ಇಲ್ವಲ್ಲ ಎಷ್ಟು ಕಷ್ಟಪಟ್ಟಿದ್ದಾನೆ ಬೆಳಿಲಿಕ್ಕೆ ಎಂಬತಕ್ಕಂಥ ಮಾತು ಬಹಳ ಮುಖ್ಯ. ಈ ಒಂದು ವಿಚಾರವನ್ನು ಹೇಳಬೇಕಾದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದಷ್ಟು ದಿವಸಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ವಿ, ಪುನೀತ್ ರಾಜ್ಕುಮಾರ್ ಅವರನ್ನು. ಅವರು ಬದುಕಿದ್ದಾಗ ಎಲ್ಲೋ ಒಂದು ಕಡೆ ಮಾತುಕತೆಗಳು ಬಹಳ ಕಡಿಮೆ ಇತ್ತು. ಅವ್ರ ಬಗ್ಗೆ ಮಾತಾಡೋದನ್ನ ಜನ ಜಾಸ್ತಿ ಅವ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರಲಿಲ್ಲ. ಹೌದು, ಇದ್ರು, ಒಬ್ಬ ನಟ ಇದ್ರು ಎಂಬತಕ್ಕಂಥದ್ದು ಮಾತ್ರ ಇತ್ತು. ಆದರೆ ಹೆಮ್ಮರವಾಗಿ ಉರುಳಿ ಬಿದ್ದಾದ್ಮೇಲೆ ಅವರು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಆಚೆ ಬಂತು. ಈಗಲೂ ಕೂಡ ಸ್ಮರಿಸ್ತಾ ಇದ್ದಾರೆ ಸುಮಾರು ಜನ. ಈಗಲೂ ಕೂಡ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೊಳ್ತೀವಿ, ನೋಡಪ್ಪ ಬದುಕಿದ್ದಾಗ ಈ ಮನುಷ್ಯ ಮಾಡಿರ್ತಕ್ಕಂಥ ಸಹಾಯಗಳು, ಈ ಮನುಷ್ಯ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಯಾವುದೂ ಕೂಡ ಆಚೆ ಬರಲಿಲ್ಲ, ಎಷ್ಟು ಸೈಲೆಂಟ್ ಆಗಿತ್ತು. ಆದರೆ ಈ ಮನುಷ್ಯ ಹೋದ್ಮೇಲೆ ಎಂಥ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟು ಸಹಾಯಗಳನ್ನು ಮಾಡಿದ್ದಾರೆ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಎಂಬತಕ್ಕಂಥ ಮಾತನ್ನು ಆಡ್ಕೊಂಡು, ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು. ನಾವೆಲ್ಲರೂ ಕೂಡ ಬೆಳಿಬೇಕಾದ್ರೆ ಸೈಲೆಂಟಾಗಿ ಬೆಳೆದು ಹೆಮ್ಮರವಾಗೋವರೆಗೂ ಕೂಡ ಆರಾಮಾಗಿರಬೇಕು. ಹೆಮ್ಮರ ಆದಮೇಲೆ ನಮಗೆ ಅರಿವಿಲ್ದಿರೋ ಮಾತುಗಳನ್ನು ಆಡ್ಕೊಳ್ತಾರಲ್ಲ, ಆ ಮಾತನ್ನು ಕೇಳಿಸ್ಕೊಂಡು ಸಂತೋಷ ಪಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾ ರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇವತ್ತು ತಾವು ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಗಳಲ್ಲೂ ತಾವು ಚಿಂತನೆ ಮಾಡ್ತಿರ್ತೀರಿ. ಯಾಕೆಂದರೆ ಇವತ್ತು ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಾಗಲಿ ಅಥವಾ ಏನಾದರೂ ವ್ಯವಹಾರಗಳಿಗೆ ಕೈ ಹಾಕಿ ಅದರಿಂದ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೂ ಅಭಿವೃದ್ಧಿಯಲ್ಲಿ ಎಲ್ಲೋ ಒಂದಿಷ್ಟು ಕುಂಠಿತವಾಗುವಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಹತ್ತಿರದಲ್ಲಿ ಎಲ್ಲರೂ ಒಂದು ಶಿವಾಲಯ ಇದ್ದರೆ ಶಿವನ ದರ್ಶನ ಮಾಡ್ತಾ ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ, ಬಾಧೆಗಳಿಂದ ಮುಕ್ತರಾಗಬಹುದು. ಯಾವುದೇ ಕಾಯಕದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕಾದರೂ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇಂಥ ಕಾಯಕವನ್ನು ತುಲಾರಾಶಿಯವರು ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡುವಾಗ ಮತ್ತೊಬ್ಬರ ಸಹಾಯ ಬೇಕು. ಗೌಪ್ಯತೆಯಿಂದ ಮಾಡುವಂಥ ವ್ಯವಹಾರ ನಿಮ್ಮ ಜೀವನದಲ್ಲಿ ಒಂದಷ್ಟು ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂಥದ್ದು ಅಥವಾ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಆಗುವಂಥದ್ದು, ಹಾಗೆ ಇವತ್ತಿನ ದಿವಸ ದೂರಭಾರ ಹೊರಡುವಂಥದ್ದಾಗಲಿ ಅಥವಾ ಮತ್ತೊಬ್ಬರ ಮಾತಿನಂತೆ ನೀವು ನಡೆದು ಅಲ್ಲಿ ವ್ಯತ್ಯಾಸ ಆಗುವಂತಹ ಪರಿಸ್ಥಿತಿಗಳು ಸಾಕಷ್ಟು ಇರುತ್ತೆ. ಹಾಗಾಗಿ ಇವತ್ತಿನ ಚಿಂತನೆ ಸರಿಯಾದ ಕ್ರಮದಲ್ಲಿ ಆಗಬೇಕಾದ್ರೆ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೇಲಿರ್ತಕ್ಕಂಥ ಹಿರಿಯರ ಅನುಭವದ ಮಾತನ್ನು ಆಲಿಸ್ತಕ್ಕಂಥದ್ದು, ಹಾಗೆ ಒಳ್ಳೆ ಮನಸ್ಸಿನಿಂದ ನಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ವೃಶ್ಚಿಕ ರಾಶಿಯವರು ಬೆಳಕನ್ನು ಕಾಣ್ತೀರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಕಾಣಬಹುದು. ಆದರೆ ಆ ಯಾವುದೂ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುವುದಿಲ್ಲ, ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಳ್ಬಹುದು. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಚಾತುರ್ಯಗಳಾದರೂ ಸರಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಅಷ್ಟು ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಸಮಾಧಾನ, ಒಂಥರ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಗಳು ಎದುರಾಗ್ಬೋದು. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಂದಚ್ಚು ಬೆಲ್ಲ, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಂಥೆಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಹುಡುಕೊಳ್ಬೋದು. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸದಲ್ಲಿ ಒಂದು ಅಭಿವೃದ್ಧಿ, ಏನೇ ಕೆಲಸ ಮಾಡಿದ್ರೂ ಅದರಿಂದ ಒಂದಷ್ಟು ಲಾಭಗಳನ್ನು ಗಳಿಸುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಹಾಗೆ ನಂಬಿ ಮೋಸ ಹೋಗುವಂಥ ಪರಿಸ್ಥಿತಿನೂ ಎದುರಾಗಿಬಿಡುತ್ತೆ. ಸ್ವಲ್ಪ ಜೋಪಾನ. ಏಕೆಂದರೆ ಮನುಷ್ಯ ಪ್ರತಿ ಹಾಕುವ ಹೆಜ್ಜೆಯಲ್ಲೂ ಸಹಿತ ಎಲ್ಲವೂ ನಮ್ಮದೇ ಸಾಮ್ರಾಜ್ಯ ಆಗಿರೋದಿಲ್ಲ. ಒಂದಷ್ಟು ಕಾಲ ನಮ್ಮ ಸಾಮ್ರಾಜ್ಯ ಅಂತ ನಾವು ಹೆಜ್ಜೆಯನ್ನು ಹಾಕಿದ್ರೂ ಅಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವು, ಮೈಕೈ ನೋವು ಅಥವಾ ಆರೋಗ್ಯ ಸರಿಯಿಲ್ಲ, ಇವತ್ತು ಉದ್ಯೋಗದಲ್ಲಿ ಸರಿಯಾದ ಪ್ರಗತಿ ಇಲ್ಲ, ಉದ್ಯೋಗಕ್ಕೆ ಅಂತ ಹೊರಟ್ರೆ ಅಲ್ಲಿ ಕೆಲಸ ಆಗ್ತಾ ಇಲ್ಲ, ಇಂಥೆಲ್ಲ ನೋವನ್ನು ಅನುಭವಿಸ್ಬೇಕಾಗತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋದ್ರಿಂದ
ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲಾದರೂ ವಿಷ್ಣು ಆಲಯ ಕಂಡ್ರೆ, ಹನುಮನ ಆಲಯ, ರಾಮನ ಆಲಯ ಕಂಡ್ರೆ ಅಲ್ಲಿ ಹೋಗಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ 2 ತುಳಸಿ ದಳವನ್ನು ಮಹಾಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಿದ್ರೆ ಖಂಡಿತ ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀರಿ, ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುತ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವ್ಯವಹಾರಗಳಲ್ಲಿ, ಲೇವಾದೇವಿನಲ್ಲಿ, ಕೆಲಸಗಳಲ್ಲಿ ಅಥವಾ ತಾವು ಮಾಡುವ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ, ಪರವಾಗಿಲ್ಲಪ್ಪ ಅಂತ ಅಂದ್ಕೊಂಡ್ರು ಅಲ್ಲಿ ವ್ಯತ್ಯಾಸ ಕಾಣುವಂಥ ಪರಿಸ್ಥಿತಿ ಇದೆ. ಹಾಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲೇ ಕೋಪ ಇರುತ್ತೆ, ಕೆಲಸಗಳು ಸಮಂಜಸವಾಗಿರಲ್ಲ. ಕೆಲವು ಸತಿ ಏನಾಗುತ್ತೆ, ಆಗೋ ಕೆಲಸವನ್ನು ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ತಾಳ್ಮೆ ತಗೊಂಡ್ರೆ ತಾಳಿದವನು ಬಾಳಿ ಅನ್ನೋ ಅಂತ ಹೇಳ್ತಾರಲ್ಲ, ಹಾಗೆ ತಾಳ್ಮೆಯಿಂದ ಹೊರಟ್ರೆ ಖಂಡಿತ ಒಳ್ಳೆ ಫಲ ಆಗುತ್ತೆ. ಆದರೆ ಆ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಜಾತವೇದಸೇ ಸುನವಾ ಮಸೋಮರಾದೀತು ನಿದಹಾತಿ ವೇದಾಹ ಸನಪರ್ಷತ ದುರ್ಗಾಣಿ ವಿಶ್ವಾನ ಅವೇ ವಸುಂಧುಂ ದುರಿತಾಚ್ಚಿಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತಿ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳು, ಏನಾದರೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥದ್ದು ಎಲ್ಲವೂ ಸರಿಯೇ. ಆದರೆ ನಮ್ಮ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಬೇಕು. ಅಥವಾ ಯಾವುದಾದ್ರು ಔದುಂಬರ ವೃಕ್ಷದ ಹತ್ರ ಹೋಗಿ ಔದುಂಬರ ವೃಕ್ಷದ ನೆರಳಲ್ಲಿ ಅಥವಾ ಆ ವೃಕ್ಷದ ಸಮೀಪ ಅಲ್ಲಿ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಅಲ್ಲಿನ ಒಂದು ಪ್ರಾರ್ಥನೆ ಮಾಡಿದ್ರೆ ಗುರು ದತ್ತ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ನೋಡಿ, ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಶ್ವಾನಗಳಿಗೆ ಅಲ್ಲಿ ಆಹಾರವನ್ನು ಉಣಬಡಿಸೋದ್ರಿಂದ ಔದುಂಬರ ವೃಕ್ಷದಲ್ಲಿ ಅಲ್ಲಿರ್ತಕ್ಕಂಥ ಶ್ವಾನಗಳು ಅಂದರೆ ಆ ಪ್ರಾಂತ್ಯದಲ್ಲಿ ಓಡಾಡ್ತಕ್ಕಂಥ ನಾಯಿಗಳಿಗೆ ಆಹಾರವನ್ನು ಕೊಟ್ಟರೆ ಖಂಡಿತ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದೊಂದು ಪ್ರಯೋಗವನ್ನು ಮಾಡಿ ನೋಡಿ. ಇವತ್ತು ಕುಂಭರಾಶಿಯವರಿಗೆ ಖಂಡಿತ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಯಾವ ಕೆಲಸ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭವನ್ನೇ ಗಳಿಸ್ತೀರಿ. ಯಾಕೆಂದರೆ ಗುರುವಾರ ನಿಮ್ಮ ರಾಶ್ಯಾಧಿಪತಿಯಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯೇ. ಆದರೆ ಹಳದಿ ಕಲರ್ ಗಂಧ, ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ ಇಂಥದ್ದನ್ನು ನಿಮ್ಮ ಮನೆದೇವರ ಸಾನ್ನಿಧ್ಯದಲ್ಲಿಟ್ಟು ಸ್ವಲ್ಪ ಗಂಧವನ್ನು ಹಣೆಗಚ್ಕೊಂಡು ತದನಂತರ ನೀವು ಆಚೆ ಹೊರಟಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ. ಆ ಒಳ್ಳೆ ಮನಸ್ಸು ನಿಮ್ಮದಾಗಿರಬೇಕು, ಒಳ್ಳೆ ಕೆಲಸ ಮಾಡುವಂಥ ಆಲೋಚನೆ ನಿಮ್ಮದಾಗಿರಬೇಕು. ಹಾಗೆ ಹಸಿದ ಹೊಟ್ಟೆಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸುವಂಥ ಕಾಯಕಕ್ಕೆ ನೀವು ಮುಂದಾಗಿರಬೇಕು. ಇಷ್ಟು ಕೆಲಸವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಈ ಪತ್ರದಲ್ಲಿ ಹೆಸರು ಏನು ಅಂತ ತಿಳಿಸಿಲ್ಲ, ಆದರೆ ಅವರ ಗಂಡ ಮತ್ತು ಮಕ್ಕಳ ಬಗ್ಗೆ ಅವರು ಬರೆದು ಕಳಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜರ್ಗೂ ಮತ್ತು ಶ್ರೀನಿವಾಸ್ ಶರ್ಮರ್ಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಮ್ಮ ಮನೆಯವರು ಬುದ್ಧಿವಂತರು, ಪರೋಪಕಾರಿ, ವಿದ್ಯಾವಂತರು ಎಲ್ಲರೂ ಇದ್ದಾರೆ, ಆದರೆ ಜೀವನದಲ್ಲಿ ಅವರಿಗೆ ಸ್ಥಿರವಾದ ಉದ್ಯೋಗ ಅಂತ ಇಲ್ಲ ಗುರುಗಳೇ. ಮತ್ತು ಜೀವನದಲ್ಲಿ ಹಣ ಸಂಪಾದನೆ ಮಾಡುವಂತಹ ಅವಕಾಶಗಳೇ ಅವರಿಗೆ ಸಿಗದೇ ಇರೋ ಥರ ಆಗಿದೆ. ಅವಕಾಶಗಳು ಯಾವಾಗ ಸಿಗುತ್ತೆ, ಹಣ ಸಂಪಾದನೆ ಮಾಡುವಂಥ ಬುದ್ಧಿ ಯಾವಾಗ ಬರುತ್ತೆ ಮತ್ತು ಆ ಅದೃಷ್ಟ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಇದಕ್ಕೇನಾದರೂ ಅನುಷ್ಠಾನ ಮಾಡಬೇಕಂತ. ಇದು ಅವ್ರ ಗಂಡನ ಬಗ್ಗೆ ಕೇಳಿರೋದು. ಇನ್ನು ಇಬ್ಬರು ಹೆಣ್ಮಕ್ಳು ಪ್ರಿಯಾಂಕಾ ಮತ್ತು ಮಾನಸ ಅಂತ ತಿಳಿಸ್ಕೊಟ್ಟಿದ್ದಾರೆ ಅವ್ರ ಹೆಸರುಗಳನ್ನ. ಮೊದಲನೇ ಮಗಳು ವಿದ್ಯಾಭ್ಯಾಸದಲ್ಲಿ ಒಂದು ಸ್ವಲ್ಪ ಮರವಿದೆ. ಗುರುಜಿಯವರು ಹೇಳ್ಕೊಡಿರೋವಂಥ ಬೀಜಾಕ್ಷರಿ ಮಂತ್ರವನ್ನು ಅವಳು ಪ್ರತಿದಿನ ಪಠನೆ ಮಾಡ್ತಾಳೆ, ಆದರೂ ಸ್ವಲ್ಪ ಮರೆತು ಹೋಗುತ್ತೆ ಎಷ್ಟೇ ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಾಳೆ. ಹಾಗಾಗಿ ಅವಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇದೆ ಅಂತ. ಇನ್ನು ಎರಡನೇ ಮಗಳು ರ್ಯಾಂಕ್ ಸ್ಟೂಡೆಂಟ್. ಅವಳು ಮೊದಲನೇ ತರಗತಿಯಿಂದ ಇಲ್ಲಿವರೆಗೂ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಬರ್ತಾ ಇದ್ದಾಳೆ. ಇನ್ನು ಅವಳ ಕನಸು ಏನು ಅಂತ ಅಂದರೆ SSLC PUCಯಲ್ಲಿ ರ್ಯಾಂಕ್ ಬರಬೇಕು ಅನ್ನೋದು ಅವಳ ಕನಸು ನನಸಾಗುತ್ತಾ ಮತ್ತು ಆರ್ಮಿ ಸೇರ್ಕೋಬೇಕು ಅಂತ ತುಂಬ ಆಸೆ ಪಡ್ತಾಳೆ. ಹಾಗಾಗಿ ಇದೆಲ್ಲದಕ್ಕೂ ಅನುಷ್ಠಾನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಎಷ್ಟು ವಿಶೇಷ, ಮನೆಯಲ್ಲಿ ಒಂದು ಹೆಣ್ಣು ಮಗು ಆರ್ಮಿ ಸೇರಬೇಕು ಅಂತ ಆಸೆ. ಅವರ ಕನಸು ಆರ್ಮಿ ಸೇರಬೇಕು ಅಂತ ಹೇಳಿ
ಮನೆಯಲ್ಲಿ ತಂದೆ ತಾಯಿ ಒಪ್ಪಿಗೆ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಬೇಡ. ಆದರೆ ಆ ಮಗು ಮನಸ್ಸಿನಲ್ಲಿ ಬಂದಿದೆಯಲ್ಲ ಆ ಚಿಂತನೆ, ಅದಕ್ಕೆ ಮೆಚ್ಚಬೇಕು. ನನ್ನ ದೇಶ ಭಾರತ ದೇಶ, ತಾಯಿಯ ಸೇವೆಯನ್ನು ಮಾಡಬೇಕು, ಗಡಿ ಭಾಗದಲ್ಲಿ ವೀರ ಯೋಧಳಾಗಿ ನಾನು ನಿಲ್ಲಬೇಕು, ಎದುರುಗಡೆ ಬರ್ತಕ್ಕಂಥ ವೈರಿಗಳನ್ನು ಸೆದೆಬಡಿದು ನನ್ನ ತಾಯಿಯನ್ನು, ನನ್ನ ದೇಶವನ್ನು, ನನ್ನ ಜನರನ್ನು ಸುಭಿಕ್ಷತೆಯಾಗಿ ನಾನು ಕಾಪಾಡಿಕೊಳ್ಬೇಕು ಎಂಬತಕ್ಕಂಥ ಮನಸ್ಥಿತಿ ಇಷ್ಟು ಸಣ್ಣ ವಯಸ್ಸಿಗೆ ಬಂದಿದೆಯಲ್ಲ ಮಗುವಿಗೆ, ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಕಡೆ ಇದಾದರೆ ಅದೇ ಮಗು ಮತ್ತೊಂದು ಕಡೆ ರ್ಯಾಂಕ್ ಸ್ಟೂಡೆಂಟು, SLC ಫಸ್ಟ್ PU ಸೆಕೆಂಡ್ PUನಲ್ಲೂ ಕೂಡ ನಾನು ಟಾಪ್ ಬರಬೇಕು ಎಂಬತಕ್ಕಂಥದ್ದು ನಿಮ್ಮ ಮನದ ಆಸೆ ಸಂಪೂರ್ಣವಾಗಿ ಈಡೇರುತ್ತೆ. ಭಗವಂತನ ಅನುಗ್ರಹ ನಿಮಗಿದೆ. ಎರಡನೇ ಮಗು ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಇರಲಿ, ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನು ಯಜಮಾನರು ಒಳ್ಳೆಯ ಜ್ಞಾನ ಇದೆ, ಆಸಕ್ತಿ ಇದೆ, ಎಲ್ಲವೂ ಕೂಡ ಇದೆ, ಆದರೆ ಸ್ಥಿರವಾಗಿ ಉದ್ಯೋಗ ಇಲ್ಲ, ಹಣಕಾಸಿನ ಸಮಸ್ಯೆ ಇದೆ. ಆ ಒಂದು ವಿಚಾರವಾಗಿ ಒಂದು ಅದ್ಭುತವಾದ ಪರಿಹಾರವನ್ನು ಕೊಡಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವಾಗ ನಮ್ಮ ಯಜಮಾನರಿಗೆ ಸ್ಥಿರವಾಗಿ ಕೆಲಸ ಬರುತ್ತೆ ಎಂಬತಕ್ಕಂಥದ್ದು ಅವರ ಮನಸ್ಸಿನಲ್ಲಿರತಕ್ಕಂಥ ಪ್ರಶ್ನೆ. ಆಯಿತು, ಮೊದಲನೇದಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವ ಉತ್ತರ ಬರುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥವ್ರು, ಪತ್ರವನ್ನು ಬರೆದಿರತಕ್ಕಂಥವ್ರು ತಾಯಿ ತಾವು ಈಗ ನಾನು ತಿಳಿಸ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಐಂ, ಎರಡನೇದಾಗಿ ಕ್ಲೀಂ, ಮೂರನೇದಾಗಿ ಶ್ರೀಂ. ಐಂ ಕ್ಲೀಂ ಶ್ರೀಂ, ಐಂ ಕ್ಲೀಂ ಶ್ರೀಂ, ಐಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಮ ಮನೋಚಿಂತಿತ ಕಾರ್ಯವು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದೇ ಆದರೂ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಸಂಕಲ್ಪ ಆದಷ್ಟು ಬೇಗ ಈಡೇರುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ, ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆ, ನನ್ನ ಕೈಯಲ್ಲಿ ಆಗಲ್ಲ ಎಂಬತಕ್ಕಂಥ ಮನಸ್ಥಿತಿಯನ್ನು ದೂರ ಮಾಡಿ ದೃಢ ಮನಸ್ಸಿನ ಸಂಕಲ್ಪ, ತ್ವರಿತ ಪರಿಹಾರದಿಂದ ತಾವು ಪ್ರಾರಂಭವನ್ನು ಮಾಡಿದ್ದೇ ಆದರೆ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ಆಗೋದಿಲ್ಲ ಎಂಬತಕ್ಕಂಥ ಮಾತೇ ಇಲ್ಲ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಷ್ಟ, ಮಂದಗತಿಯಿಂದ ಸಾಗತ್ತೆ. ಅದಕ್ಕೆ ಯೋಚನೆ ಮಾಡಿ, ಅಯ್ಯೋ ಪ್ರಾರಂಭದ ಹಂತದಲ್ಲೇ ಸ್ವಲ್ಪ ಸ್ಲೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನು ಮಧ್ಯದಲ್ಲೇ ಬಿಡ್ತಕ್ಕಂಥದ್ದು, ಅದನ್ನು ಬಿಟ್ಟು ಇನ್ನೊಂದಕ್ಕೆ ಕೈ ಹಾಕ್ತಕ್ಕಂಥದ್ದನ್ನು ಮಾಡೋದಕ್ಕಿನ್ನ ಹಿಡಿದ ಕೆಲಸವನ್ನು ಬಿಡದೀರ ದೃಢ ಮನಸ್ಸಿನ ಸಂಕಲ್ಪದಿಂದ ತಾವು ಪ್ರಾರಂಭವನ್ನು ಮಾಡಬೇಕು. ತ್ವರಿತ ಪರಿಹಾರದಿಂದ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಪ್ರಾರಂಭ ಮಾಡಿದ್ದೇ ಆದರೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇದೆ. ಮೊದಲನೇದಾಗಿ ನಿಮ್ಮ ಯಜಮಾನರು ಅವರು ಗಟ್ಟಿಯಾಗಿದ್ದರೆ ಮನೆಯಲ್ಲಿ ಹೆಣ್ಣು ಮಕ್ಕಳ ಕೆಲಸಗಳು ಇವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಯಜಮಾನರು ಸ್ಥಿರ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ, ಒಂದು ಕೆಲಸದ ವಿಚಾರವಾಗಿ, ಹಣಕಾಸಿನ ಸಂಕಷ್ಟದಿಂದ ದೂರ ಆಗಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ನಿಮ್ಮ ಕುಲದೇವತೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ನಿಮ್ಮ ಕುಲದೇವತೆ ತಾಯಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೃಢ ಮನಸ್ಸಿನ ಸಂಕಲ್ಪ, ನಿನ್ನ ಅನುಗ್ರಹದಿಂದ ಈ ಒಂದು ಅನುಷ್ಠಾನವನ್ನು ಮಾಡಿದ್ದಾದ ನಂತರ ನಾನು ಅಂದುಕೊಂಡಂತೆಯೇ ಆದಷ್ಟು ಬೇಗ ನನಗೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಬೇಕು, ನಿನ್ನ ಅನುಗ್ರಹ ನನಗೆ ಬೇಕು ಅಂತ ಹೇಳಿ ಒಂದು ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಒಂದು ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ 9 ಜನ ಸುಮಂಗಲಿಯರನ್ನ ನಿಮ್ಮ ವಾಸ್ತುಗೃಹಕ್ಕೆ ಕರೆಸ್ತಕ್ಕಂಥದ್ದು. ಒಂದು ಮಂಗಳವಾರ 9 ಜನ ಸುಮಂಗಲಿಯರನ್ನ ನಿಮ್ಮ ವಾಸ್ತುಗೃಹಕ್ಕೆ ಕರೆಸ್ತಕ್ಕಂಥದ್ದು. ಅಲ್ಲಿ ಸುಮಂಗಲಿಯರಿಗೆ ಬಹಳ ವಿಶೇಷವಾಗಿ ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಅವರಿಗೆ ಸಂತೃಪ್ತಿ ಆಗುವಷ್ಟು ಊಟ ಉಪಚಾರಗಳನ್ನು ಮಾಡಿಸಿ ಅವರ ಮನಸ್ಸಿಗೆ ಸಂತೋಷವಾಗೋ ರೀತಿ ತಾವು ನೋಡ್ಕೊಳ್ತಕ್ಕಂಥದ್ದು. ನೋಡ್ಕೊಂಡಿದ್ದಾದ ನಂತರ ಆ 9 ಜನ ಸುಮಂಗಲಿಯರ ಅನುಗ್ರಹದೊಂದಿಗೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಅದಷ್ಟೇ ಮಾತ್ರ ಅಲ್ಲ, ಅದಾದ ಮೇಲೆ
ಒಂದು ಶುಕ್ರವಾರ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೂಷ್ಮಾಂಡ ದೀಪವನ್ನು ಹಚ್ಚತಕ್ಕಂಥದ್ದು. ಕೂಷ್ಮಾಂಡ ದೀಪ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಚಿಕ್ಕದಾಗಿರ್ತಕ್ಕಂಥ ನಿಮ್ಮ ಅಂಗೈನಷ್ಟು ಇರ್ತಕ್ಕಂಥದ್ದು ಸಾಕು. ಆ ಒಂದು ಕುಂಬಳಕಾಯನ್ನು ತೆಗೆದುಕೊಂಡು ಅರ್ಧ ಭಾಗ ಕಟ್ ಮಾಡಿ 2 ಹೋಳಿನ ಮಧ್ಯದಲ್ಲಿರ್ತಕ್ಕಂಥ ಆ ಬೀಜಗಳೆಲ್ಲವನ್ನೂ ಕೂಡ ತೆಗೆದು ಅದರ ಮಧ್ಯದಲ್ಲಿ ಒಂದು ಬತ್ತಿ ಇಟ್ಟು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು. ಬರೀ ದೀಪವನ್ನು ಹಚ್ಚಬೇಕಾದ್ರೆ ಏಕಾಏಕಿ ಹಾಗೆ ಹಚ್ಚಬೇಡಿ. ಕೆಳಗಡೆ ಒಂದು ಅಡಿಕೆ ತಟ್ಟೆಯನ್ನು ಇಟ್ಟು ಅದರೊಳಗಡೆ ಒಂದು 2 ಹಿಡಿ ಉಪ್ಪನ್ನು ಇಟ್ಟು ಆ ಉಪ್ಪಿನ ಮೇಲೆ ಆ ಒಂದು ಕೂಷ್ಮಾಂಡ ಕುಂಬಳಕಾಯನ್ನು ಇಟ್ಟು ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ಮೊದಲನೇದಾಗಿ ಕುಲದೇವತೆಯಲ್ಲಿ ಪ್ರಾರ್ಥನೆ, ಮಂಗಳವಾರ ನಾನು ತಿಳಿಸಿರ್ತಕ್ಕಂಥ ಅನುಷ್ಠಾನ. ಆ ಅನುಷ್ಠಾನ ಅದಾದ ಮೇಲೆ ಆ ಮಂಗಳವಾರ ಕಳೆದು ಬುಧವಾರ, ಗುರುವಾರ, ಶುಕ್ರವಾರ, ಆ ಶುಕ್ರವಾರದ ದಿನ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ. ಭಗವಂತನ ಅನುಗ್ರಹ ನಿಮಗಿದೆ, ಗುರು ಹಿರಿಯರ ಅನುಗ್ರಹ ಇದೆ. ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ, ಮೊದಲನೇದಾಗಿ ನೀವು ನಿಮ್ಮ ಯಜಮಾನರು ನೀವಿಬ್ಬರೂ ಸಹಿತ ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಪಾದರವಿಂದಗಳಿಗೂ ನಮಸ್ಕಾರ ಮಾಡಬೇಕು, ಅಲ್ಲಿ ಅತ್ತೆ ಮಾವರ ಪಾದರವಿಂದಗಳಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರವನ್ನು ಮಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡಿ 100% ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮಕ್ಕಳ ವಿಚಾರಕ್ಕೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ ಭಾನುವಾರದ ಕಾರ್ಯಕ್ರಮದಲ್ಲಿ ಉತ್ತರೇಣಿ ಗಿಡದ ಅನುಷ್ಠಾನ. ಆ ಅನುಷ್ಠಾನವನ್ನು ಮಾಡಿಸಿ ನಿಮ್ಮ ಮಗಳಿಗೂ ಕೂಡ ಆದಷ್ಟು ಬೇಗ ವಿದ್ಯಾಭ್ಯಾಸದಲ್ಲಿ ಚುರುಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.